हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಸನ್ಯಾಸಿಗಳು ಮತ್ತು ಆಧ್ಯಾತ್ಮಿಕ ಸಾಧನೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಕೊಂಡಿರುವವರು ನಿರಂತರವಾಗಿ ಜಪಧ್ಯಾನಾದಿಗಳಲ್ಲಿ ಮಗ್ನವಾಗಿದ್ರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅದನ್ನು ಮಾಡಬೇಕಾದ್ದೇ ಅವರು ಅದಕ್ಕಾಗಿಯೇ ಕುಳಿತಿದ್ದಾರೆ. ಮಾಡಲೇಬೇಕು, ಮಾಡದೇ ಇದ್ರೂ ತಪ್ಪಾಗುತ್ತಷ್ಟೇನೆ. ಆದರೆ ಸಂಸಾರಿಗಳು ಭಗವನ್ ನಾಮ ಜಪ ಮಾಡಿದ್ರೆ ಅದೀಗ ದೊಡ್ಡ ವಿಷಯ. ಜನಕರಾಜನನ್ನು ನೆನೆಸಿಕೊಳ್ಳಿ, ಶ್ರೀರಾಮಕೃಷ್ಣ ಹೇಳ್ತಾರೆ. ಜನಕರಾಜನನ್ನು ನೆನೆಸಿಕೊಳ್ಳಿ, ಆತ ಎಂತ ಸಾಹಸಿ. ಆತ 2 ಕತ್ತುಗಳ ವರಸೆ ಮಾಡ್ತಿದ್ದ, ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಒಂದು ಕಡೆ ಪೂರ್ಣ ಬ್ರಹ್ಮಜ್ಞಾನಿಯಾಗಿದ್ದ, ಇನ್ನೊಂದು ಕಡೆ ಈ ಜಗತ್ತಿನ ಕೆಲಸ ಕಾರ್ಯಗಳನ್ನೂ ಮಾಡ್ತಿದ್ದ. ಶೀಲಭ್ರಷ್ಟನಾದ ಹೆಂಗಸು ಸಂಸಾರದ ಎಲ್ಲಾ ಕೆಲಸ ಕಾರ್ಯಗಳನ್ನು ಚಾಚುವ ತಪ್ಪದೆ ಮಾಡ್ತಾಳೆ. ಆದರೆ ಅವಳ ಮನಸ್ಸೆಲ್ಲ ಸರ್ವದಾ ಉಪರತಿಯ ಮೇಲೆ ನೆಲೆಸಿರುತ್ತದೆ. ಈ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತನ್ನುವ ಸಲಹೆಯನ್ನ, ಸೂಚನೆಯನ್ನ ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸಂಸಾರಿಗಳಾದವರು 2 ಕೈಯಿಂದಲೂ ಕೂಡ ಯುದ್ಧ ಮಾಡುವಂತಹ ಯೋಧನಂತೆ ಇರಬೇಕು. ಒಂದು ಕೈಯಲ್ಲಿ ಭಗವಂತ, ಇನ್ನೊಂದು ಕೈಯಲ್ಲಿ ಸಂಸಾರ. ಯಾವ ಕೈಯಲ್ಲಿ ಯಾವ್ದು ನಡ್ಕೊಂಡಿದ್ದಾರೆ ಅಂತ ಅನ್ನೋದು ಅವರು ಅದಕ್ಕೆ ಕೊಡ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಅವಲಂಬಿಸಿಕೊಂಡಿರುತ್ತೆ. ಸಂಸಾರ ಪ್ರಧಾನ ಅಂತ ಅಂದ್ಕೊಂಡವರು ಬಲದ ಕೈಯಲ್ಲಿ ಸಂಸಾರವನ್ನು, ಎಡದ ಕೈಯಲ್ಲಿ ಭಗವಂತನನ್ನು ಹಿಡ್ಕೊಂಡರು. ಆದರೆ ಅಲ್ಲೂ ಸ್ವಲ್ಪ ಭಗವಂತನ ವಿಷಯದಲ್ಲಿ ಜಾಸ್ತಿ ಪ್ರೀತಿ ವಿಶ್ವಾಸ ಇರತಕ್ಕಂಥವ್ರು ಬಲದ ಕೈಯಲ್ಲಿ ಭಗವಂತನನ್ನ, ಎಡದ ಕೈಯಲ್ಲಿ ಸಂಸಾರವನ್ನು ಹಿಡ್ಕೊಂಡು ಅಲ್ಲೆಲ್ಲ ವ್ಯತ್ಯಾಸ ಬರ್ತದೆ. ಅಲ್ಲಲ್ಲೇ ವ್ಯತ್ಯಾಸ. ಎಲ್ಲ ಅವರವರ ನಿಜವಾದ ಪ್ರೀತಿ ಎಲ್ಲಿದೆ ಅಂತ ಅನ್ನೋದನ್ನ ಅವಲಂಬಿಸಿಕೊಂಡಿರ್ತದೆ. ಅವರು ಯಾವುದಕ್ಕೆ ಒತ್ತು ಕೊಡ್ತಾರೆ ಅನ್ನೋದು. ಶ್ರೀರಾಮಕೃಷ್ಣರು ಜನಕರ ಉದಾಹರಣೆಯನ್ನು ಈ ರೀತಿಯಲ್ಲಿ ಕೊಟ್ಟರೂ ಕೂಡ ಮುಂದೆ ಒಮ್ಮೆ ಹೆಂಡಿಕಿದೆ. ಆತ ಸಂಸಾರಕ್ಕೆ ಇಳಿಯಬೇಕಾದ್ರೆ ಮೊದಲು 12 ವರ್ಷ ಶೀರ್ಷಾಸನ ಮಾಡಿ ತಪಸ್ಸು ಮಾಡಿದ್ದ. ಭಗವದ್ ಭಾವವನ್ನು ತನ್ನ ಹೃದಯದಲ್ಲಿ ಸಂಪೂರ್ಣ ನೆಲೆಗೊಂಡಿಸಿಕೊಂಡ ಮೇಲೆ ಅವನು ಸಂಸಾರಕ್ಕೆ ಬಂದದ್ದು. ಆದ್ರಿಂದ ಮಾತ್ರವೇ ಅವನು ಆ ರೀತಿಯಲ್ಲಿ ಸಂಸಾರದಲ್ಲಿ ಇದ್ದು ಇಲ್ಲದಂತೆ ಇರೋದಕ್ಕೆ ಸಾಧ್ಯವಾಯಿತು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಆದ್ರೆ ಇಂದು ಗೃಹಸ್ಥಾಶ್ರಮ ಅಂತ ಹೇಳ್ತಕ್ಕಂಥದ್ದು ಹೇಗೆ ಪ್ರಾರಂಭ ಆಗ್ತಾ ಇದೆ? ನಿಜವಾಗಿಯೂ ಗೃಹಸ್ಥಾಶ್ರಮ ಅಂತ ಹೇಳ್ತಕ್ಕಂಥದ್ದು ಇದೆಯೇ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾತಕ್ಕೆ ಅಂದ್ರೆ ಸರಿಯಾದ ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳ್ತಕ್ಕಂಥದ್ದು ಪರಿಪಾಲನೆಗೊಂಡಿದ್ದ ಪಕ್ಷದಲ್ಲಿ ಆತ ವಿವಾಹವಾಗಿದ್ರೆ ಅವನು ಸರಿಯಾದ ಸದ್ಗೃಹಸ್ಥನಾಗೋದಕ್ಕೆ ಸಾಧ್ಯವಾಗುತ್ತದೆ. ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಬ್ರಹ್ಮಚರ್ಯ ಆಶ್ರಮವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಅಂತ ಏನು ನಿಯಮ ಇಲ್ಲ ಇವತ್ತು. ಆಮೇಲೆ ಗೃಹಸ್ಥನಾದ ಮೇಲೂ ಕೂಡ ಅವನು ಯಾವ ಅವಸ್ಥೆಯಲ್ಲಿ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಯಾವ ತಾಕೀತು ಎಲ್ಲೂ ಇಲ್ಲ. ಆದ್ರಿಂದ ಇವತ್ತು ಬ್ರಹ್ಮಚರ್ಯ ಆಶ್ರಮದಲ್ಲೇ ಆಗಲಿ, ಗೃಹಸ್ಥಾಶ್ರಮದಲ್ಲೇ ಆಗಲಿ, ವಾನಪ್ರಸ್ಥಾಶ್ರಮದಲ್ಲೇ ಆಗಲಿ, ಇನ್ನು ಉಳಿದ 4 ಅನ್ನೋದನ್ನ ನಾನು ಯಾಕೆ ಹೇಳದೆ ಬಿಡಬೇಕು. ಸನ್ಯಾಸಾಶ್ರಮದಲ್ಲೂ ಕೂಡ ಒಂದು
ಕಟ್ಟುನಿಟ್ಟು ಅಂತ ಹೇಳ್ತಕ್ಕಂಥದ್ದು ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಆ ಕಟ್ಟುನಿಟ್ಟನ್ನೇನಾದ್ರೂ ನಾವು ಶಾಸ್ತ್ರ ಪ್ರಕಾರ ಗಮನಿಸಿದ್ದೇ ಆದ ಪಕ್ಷದಲ್ಲಿ ನಾವು ಬದುಕತಕ್ಕಂತಹ ರೀತಿ ಹೆಚ್ಚು ಕಡಿಮೆ ಲಂಗಿಲ್ಲ ಲಗಾಮಿಲ್ಲದ ರೀತಿಯೇ. ಆದ್ರಿಂದಲೇ ಯಾವ ಒಂದು ಉದಾತ್ತ ಭಾವನೆಗಳಿಂದ ಕೂಡಿದಂತಹ ಜನಾಂಗ ನಿರ್ಮಾಣಗೊಂಡು ಪ್ರತಿಭಾನ್ವಿತ ವ್ಯಕ್ತಿಗಳೇ ಅಧಿಕ ಸಂಖ್ಯೆಯಲ್ಲಿ ಇದ್ದು ಇಡೀ ದೇಶ ಸಮೃದ್ಧಿ ಸಂತೃಪ್ತಿಯಿಂದ ಇರೋದಕ್ಕೆ ಸಾಧ್ಯವಾಗ್ತಿತ್ತು. ಹಾಗೇನಾದ್ರೂ ಕಟ್ಟುಪಾಡಿನ ಜೀವನ ಇದ್ದಿದ್ರೆ ಆ ಬಗೆಯ ನಿಯಮಯುತವಾದಂತಹ ಜೀವನದ ಪರಿಕಲ್ಪನೆ ನಮ್ಮಲ್ಲಿ ಬಹಳಷ್ಟು ಬೆಳೆಯಬೇಕಾಗಿದೆ. ಶಾಸ್ತ್ರಗಳಲ್ಲಿ ಎಲ್ಲವನ್ನೂ ಬರೆದಿಡಲಾಗಿದೆ. ಒಂದು ವೇಳೆ ಹೇಳತಕ್ಕಂತಹ ಮನುಷ್ಯ ದೈವಾಧೀನನಾದರೂ ಕಾಲವಶನಾದರೂ ಪುಸ್ತಕ ಅಲ್ಲಿರ್ತದಲ್ಲ. ಪುಸ್ತಕಕ್ಕೆ ಸಾವು ಅಂತನ್ನೋದು ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಸರಿಯಾದ ರೀತಿಯಲ್ಲಿ ನಾವು ಬೀರುವಿನಲ್ಲಿ ಇಟ್ಟರೆ ಬಹಳ ವರ್ಷ ಬರ್ತದೆ. ಸಹಸ್ರಾರು ವರ್ಷಗಳ ಗ್ರಂಥಗಳೆಲ್ಲ ನಮಗೆ ಸಿಗ್ತಾ ಇದೆಯಲ್ಲ, ಅವುಗಳನ್ನೆಲ್ಲ ಅವಲೋಕಿಸಿ ನೋಡಿದರೆ ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಅಂತ ಅನ್ನೋದ್ರ ಬಗ್ಗೆ ನಿಷ್ಕೃಷ್ಟವಾದ ಸಲಹೆಗಳು ಅಲ್ಲಿವೆ. ಅವುಗಳನ್ನೆಲ್ಲ ಓದೋದಕ್ಕೆ ನಮಗೆ ಈ ಟಿವಿ ಯುಗದಲ್ಲಿ ಸಮಯ ಸಾಲದು. ಆದ್ರಿಂದ ಶ್ರೀರಾಮಕೃಷ್ಣರು ಹೇಳಿದಂತಹ ಇಷ್ಟೊಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಂಡ್ರು ಸಾಕು. ಒಂದು ಕೈನಲ್ಲಿ ಭಗವಂತ, ಇನ್ನೊಂದು ಕೈನಲ್ಲಿ ಸಂಸಾರವನ್ನು ಹಿಡಿದುಕೊಂಡು ನಮ್ಮ ಜೀವನ ಕ್ರಮವನ್ನು ಸಾಗಿಸಿದ್ರೆ ಸಾಕು. ಭಗವಂತನನ್ನ ಹಿಡಿದುಕೊಳ್ಳೋದು ಅಂತ ಹೇಳಿದ್ರೆ ಏನು? ಅದಕ್ಕೆ ಶ್ರೀರಾಮಕೃಷ್ಣರು ಮುಂದೆ ಹೇಳ್ತಕ್ಕಂಥ ಒಂದು ಮಾತು ಅನುಕೂಲವಾಗ್ತದೆ ನಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವ್ರು ಹೇಳ್ತಾರೆ, ಯಾವಾಗಲೂ ಸಾಧು ಸಂಘ ಇದ್ದೇ ಇರಬೇಕು. ಸಾಧು ಭಗವಂತನ ಪರಿಚಯ ಮಾಡಿಕೊಟ್ಬಿಡ್ತಾನೆ. ಈ ವಚನವೇದಲ್ಲಿ ಅದು ಒಂದೇ ಒಂದು ಸ್ವತಂತ್ರವಾದ ವಾಕ್ಯ ಇದೆ. ಯಾವಾಗಲೂ ಸಾಧು ಸಂಘ ಇದ್ದೇ ಇರಬೇಕು. ಸಾಧು ಭಗವಂತನ ಪರಿಚಯ ಮಾಡಿಕೊಟ್ಬಿಡ್ತಾನೆ. ಭಗವಂತ ಅಂದ್ರೆ ಯಾರು, ಏನು, ಎಂಥವನು, ಅವನನ್ನು ಯಾವ ರೀತಿಯಲ್ಲಿ ಕರೆಯಬೇಕು, ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸಾಧುಗಳು ಹೇಳ್ಕೊಟ್ಟೇ ಕೊಡ್ತಾರೆ. ಹೇಳ್ಕೊಟ್ರೇ ಅವರು ಸಾಧುಗಳು. 24 ಗಂಟೆಯೂ ಭಗವದ್ ಧ್ಯಾನದಲ್ಲಿ ಭಗವದ್ಮಯನಾಗಿ ಯಾರು ಇರ್ತಾರೋ ಅವರೇ ಸಾಧುಗಳು. ಸಾಂಸಾರಿಕ ವ್ಯವಹಾರಗಳ ಅಥವಾ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿದ್ಕೊಂಡು ಅದೇ ಕುರಿತಾದಂತಹ ಮಾತುಕತೆಗಳನ್ನು ಆಡ್ತಾ ಇತ್ತು ಅಂತ ಹೇಳಿದ್ರೆ ಸಾಧು ವೇಷಧಾರಿಗಳು. ಭಗವಂತನ ಕುರಿತಾಗಿ ತಾವು ಸದಾ ಭಾವಿಸ್ತಾ ಇರಬೇಕಲ್ಲದೇನೆ ಸಂಸಾರದಲ್ಲಿ ತೊಡಲಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಮತ್ತೆ ಮತ್ತೆ ಪರಮಾತ್ಮನ ನೆನಪನ್ನು ತಂದುಕೊಟ್ಟು ಅವನ ಕಡೆಗೆ ಗಮನ ಹರಿಸಬೇಕು. ಹರಿಸ್ತಾನೆ ಸಾಧು ಭಗವಂತನ ಪರಿಚಯ ಮಾಡಿಕೊಟ್ಬಿಡ್ತಾನೆ ಅಂತ ನಾವು ಮಾತನಾಡಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಸಾಧುವು ಕೂಡ ತನ್ನ ಬಳಿಗೆ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ವಿಶೇಷವಾದಂತಹ ಅಸ್ತಿತ್ವವನ್ನ, ಅವನ ಶಕ್ತಿ ಸಾಮರ್ಥ್ಯವನ್ನ, ಅವನು ಪಡೆಯತಕ್ಕಂತಹ ಅವನನ್ನು ಪಡೆಯಬಹುದಾದಂತಹ ವಿಧಿವಿಧಾನಗಳನ್ನ ತಿಳಿಸಿಕೊಡ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಂತನ್ನುವ ಒಂದು ಮಾತು ಕೂಡ ನಮ್ಗೆ ಇಲ್ಲಿ ಹೊಳಿತದೆ. ನೀವ್ ಹೇಗಿದ್ರಿ, ನಿಮ್ಮ ಮಕ್ಕಳು ಹೇಗಿದ್ದಾರೆ, ನಿಮ್ಮ ಸಂಸಾರ ಹೇಗಿದೆ, ನಿಮ್ಮ ಅಕ್ಕಪಕ್ಕದವರು ಹೇಗಿದ್ದಾರೆ, ಪೇಟೆ ಧಾರಣೆ ಹೇಗಿದೆ ಅಂತ ಹೇಳ್ತಕ್ಕಂಥ ಪ್ರಶ್ನೆಗಳನ್ನ ಅದು ಕೂಡ ಕೆಲವು ಸತಿ ಬೇಕಾಗತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಭಗವಂತನ ಧ್ಯಾನ ಮಾಡಿದ್ರ ಅಂತ ಕೇಳ್ಬಿಟ್ರೆ ತಬಿಬಾಗ್ಬಿಡ್ತಾರೆ ಎಂಥವರಾದ್ರೂ ಕೂಡ. ಮೊದಲು ಸ್ವಲ್ಪ ಸಂಸಾರದ ವಿಚಾರದಲ್ಲೇ ಪ್ರಾರಂಭಿಸಿಕೊಂಡು ಆಮೇಲೆ ಅಲ್ಲಿಗೆ ಬರಬೇಕು.
ಪ್ರಾಪಂಚಿಕ ವ್ಯಕ್ತಿ ಮತ್ತು ಆಧ್ಯಾತ್ಮಿಕ ವ್ಯಕ್ತಿ ಇವುಗಳಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಪ್ರಾಪಂಚಿಕ ವ್ಯಕ್ತಿಗಳು ಆಧ್ಯಾತ್ಮಿಕ ವಿಚಾರವಾಗಿ ಮಾತನಾಡೋದು ಪ್ರಾರಂಭಿಸ್ತಾರೆ, ಅದು ಪ್ರಾಪಂಚಿಕದಲ್ಲಿ ಬಂದು ನಿಲ್ಲುತ್ತೆ. ಆಧ್ಯಾತ್ಮಿಕ ವ್ಯಕ್ತಿಗಳು ಸಾಂಸಾರಿಕ ವಿಚಾರ ಅಥವಾ ಪ್ರಾಪಂಚಿಕ ವಿಚಾರದಿಂದ ಪ್ರಾರಂಭಿಸ್ತಾರೆ, ಅದು ಆಧ್ಯಾತ್ಮಿಕಕ್ಕೆ ಹೋಗಿ ಅದು ನಿಲ್ತದೆ. ಯಾತಕ್ಕೆ ಅಂತಂದ್ರೆ ಅವರ ಮನಸ್ಸು ಯಾವಾಗಲೂ ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತದೆ, ಅದರಿಂದ ಕೊನೆಗೆ ಅಲ್ಲಿಗೆ ಹೋಗಿ ತಲುಪತಕ್ಕಂಥದ್ದು. ಅಂತುವೇ ಸಾಧು ಸಂಘ ಅಂತ ಹೇಳ್ತಕ್ಕಂಥ, ಸಾಧು ಅಂತ ಹೇಳಿದ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ದಾರೆ ಶ್ರೀರಾಮಕೃಷ್ಣ, ಸನ್ಯಾಸಿ ಅಂತ ಹೇಳಿಲ್ಲ. ಸನ್ಯಾಸಿಗಳು ನಿಮಗೆ ಎಷ್ಟು ಸಿಗೋದಕ್ಕೆ ಸಾಧ್ಯ? ಬೀದಿ ಬೀದಿಗೆ ಸನ್ಯಾಸಿಗಳು ಸಿಕ್ಕೋದಕ್ಕೆ ಸಾಧ್ಯ ಉಂಟೇನೋ? ಬೀದಿ ಅಲಿಯುವ ಸನ್ಯಾಸಿಗಳು ಬೇರೆ, ಸಾಧುಗಳು ಅಲ್ಲಲ್ಲಿ ಸಿಗೋದಕ್ಕೆ ಸಾಧ್ಯ ಇದೆ. ಸಾಧು ಅಂದ್ರೆ ಯಾರು? ಯಾರು ಸತ್ವಗುಣ ಸಂಪನ್ನನಾಗಿರ್ತಾನೋ ಅವನೇ ಸಾಧು. ಭಗವಂತನ ಭಾವದಲ್ಲೇ ಹೆಚ್ಚು ಕಾಲ ಇರೋದಕ್ಕೆ ಅಥವಾ ಸದಾ ಇರೋದಕ್ಕೆ ಪ್ರಯತ್ನ ಪಡ್ತಾನೋ ಆತನೇ ಸಾಧು. ಸದಾಚಾರ ಸಂಪನ್ನನಾಗಿ ಯಾರಿರ್ತಾನೋ ಅವನೇ ಸಾಧು. ಅಂಥವರು ಅಲ್ಲಲ್ಲಿ ಇರ್ತಾರೆ. ಅವರ ಬಳಿಗೆ ಹೋಗಿ ಅವರ ಸಂಪರ್ಕವನ್ನು ಬೆಳೆಸಿಕೊಳ್ಳೋದ್ರಿಂದ ನಮಗೆ ಅಪಾಯವೇನೂ ಇರೋದಿಲ್ಲ, ಯಾಕೆ ಅವನು ಸಾಧು. ಆದ್ರೆ ಈ ಸಾಧು ಅಂತ ಹೇಳ್ತಕ್ಕಂತಹ ಶಬ್ದ ಇತ್ತಿತ್ತಲಾಗಿ ಎಲ್ಲವೂ ಕೂಡ ಬೆಲೆ ಇಳಿದ ಹಾಗೆ ಅಲ್ಲ, ಅದಕ್ಕೆ ಬೆಲೆ ಏರಿದಾಗಿ ಇದಕ್ಕೆ ಬೆಲೆ ಇಳಿದಿದೆ. ಹೇಗೆ ಬೆಲೆ ಇಳಿದಿದೆ ಅಂತ ಹೇಳಿದ್ರೆ, ಸಾಧು ಅಂತ ಹೇಳ್ತಕ್ಕಂಥ ಪದವನ್ನ ಧಾರಾಳವಾಗಿ ಉಪಯೋಗಿಸ್ತಾ ಇದ್ದಾರೆ. ಯಾವನೋ ಒಬ್ಬ ಶತ ದಡ್ಡ ಇದ್ರೆ ಅಲ್ಲಿ, ಅಯ್ಯೋ ಬಹಳ ಒಳ್ಳೆ ಹುಡುಗ ಸಾಧು. ಹಾಯ್ದೆ ಇರ್ತಕ್ಕಂಥ ಎಮ್ಮೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಹೇಳ್ತಾರೆ, ಸಾಧು ಎಮ್ಮೆ, ಏನು ಮಾಡುದು ಒಳ್ಳೆ ಸಾಧು ಎಮ್ಮೆ, ಅದು ಕೂಡ ಸಾಧು. ಸಾಧು ಅಂತ ಹೇಳಿದ್ರೆ ತೆಪ್ಪಿ ಇರ್ತಕ್ಕಂಥವನು ಅಂತ ಅರ್ಥ ಅಲ್ಲ, ಸತ್ವಗುಣ ಸಂಪನ್ನನಾಗಿರ್ಬೇಕು ಆತ. ಭಗವದ್ ಧ್ಯಾನ ಅಂತ ಹೇಳ್ತಕ್ಕಂಥದ್ದು, ಭಗವದ್ ಭಾವ, ಭಗವದ್ ವಿಚಾರ ಅಂತ ಹೇಳ್ತಕ್ಕಂಥದ್ದು ಅವನ ಜೀವನದ ಉಸಿರಾಗಿರಬೇಕು. ಅಂಥವನು ಸಾಧು. ಸದಾಚಾರ ಸಂಪನ್ನನಾಗಿರಬೇಕು, ಅಂಥವನು ಸಾಧು. ಸದ್ವಾಕ್ಯಗಳನ್ನೇ ಆಡ್ತಕ್ಕಂಥವನಾಗಿರಬೇಕು, ಅಂಥವನು ಸಾಧು. ಆದ್ರಿಂದ ಅಂತಹ ಸಾಧುಗಳನ್ನು ಉದ್ದೇಶಿಸಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗಲೂ ಸಾಧು ಸಂಘ ಇದ್ದೇ ಇರಬೇಕು. ಸಾಧು ಭಗವಂತನ ಪರಿಚಯ ಮಾಡಿಕೊಟ್ಬಿಡ್ತಾನೆ ಅಂತ ಹೇಳಿದಾಗ ಕೇದಾರನಾಥ ಹೇಳ್ತಾನೆ, ಹೌದು, ಮಹಾಪುರುಷ ಜೀವನ ಉದ್ಧಾರಕ್ಕಾಗಿ ಜನ್ಮ ತಳೀತಾನೆ. ರೈಲ್ವೆ ಎಂಜಿನ್ ಅನೇಕ ಗಾಡಿಗಳನ್ನ ಎಳೆದುಕೊಂಡು ಹೋಗುವ ಹಾಗೆ ಆತ ಅನೇಕರನ್ನ ಭಗವಂತನ ಕಡೆಗೆ ಕರೆದೊಯ್ದು ಬಿಡ್ತಾನೆ. ಅಥವಾ ಆತನನ್ನ ನದಿಗೆ ಅಥವಾ ಸರೋವರಕ್ಕೆ ಹೋಲಿಸಬಹುದು. ಅದು ಎಷ್ಟೊಂದು ಜನರ ಬಾಯಾರಿಕೆಯನ್ನು ಇಂಗಿಸ್ತದೆ. ಕೇದಾರನಾಥ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ, ಹೇಗೆ ಒಂದು ಇಂಜಿನ್ ಹಲವಾರು ಗಾಡಿಗಳನ್ನ ಹೇಗೆ ಎಳ್ಕೊಂಡು ಹೋಗ್ತದೋ, ಒಂದು ವಿಶಾಲವಾದ ಸರೋವರ ಅಂತ ಹೇಳ್ತಕ್ಕಂಥದ್ದು ಹಲವಾರು ಜನರ ಬಾಯಾರಿಕೆಯನ್ನು ಹೇಗೆ ಹಿಂಗಿಸ್ತದೋ, ಅದೇ ರೀತಿಯಲ್ಲಿ ಸಾಧು ಸತ್ಪುರುಷರು ಇತರ ಜನರ ನಡವಳಿಕೆಯನ್ನು ಸರಿಪಡಿಸ್ತಾರೆ, ಭಗವದ್ ಅಭಿಮುಖವಾಗಿ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇರ್ತಾರೆ ಅಂತನ್ನುವ ಸೂಚನೆ ಕೊಡ್ತಾ ಇದ್ದಾನೆ. ಅವನು ಆ ಮಾತನ್ನ ಹೇಳಿದ ಬಳಿಕ ಅವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿತಾ ಬಂತು. ಮಾಸ್ಟರ್ ಮಾಷೆಯ ಬರಿತಾನೆ, ಭಕ್ತರು ಮನೆಗೆ ಹಿಂತಿರುಗಲು ಸಿದ್ಧರಾಗಿದ್ದಾರೆ. ಒಬ್ಬೊಬ್ಬರಾಗಿ ಎಲ್ಲರೂ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡರು. ಭವನಾಥನನ್ನು ನೋಡಿ ಪರಮಹಂಸರು ಹೇಳುತ್ತಿದ್ದಾರೆ, ನೀನು ಹಿಂದೆ ಹೋಗಬೇಡ, ನಿನ್ನನ್ನು ನೋಡಿದರೆ ನನಗೆ ಉದ್ದೀಪನವಾಗುತ್ತದೆ. ಭವನಾಥ ಇನ್ನೂ ಸಂಸಾರಕ್ಕೆ ಕಾಲು ಹಾಕಿಲ್ಲ. ವಯಸ್ಸು 19-20, ಗೌರವರ್ಣ, ಸುಂದರ ದೇಹ, ಭಗವನ್ ನಾಮ ಆತನ ಕಿವಿಗೆ ಬಿತ್ತು ಎಂದರೆ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯುತ್ತದೆ. ಪರಮಹಂಸರು ಆತನನ್ನು ಸಾಕ್ಷಾತ್ ನಾರಾಯಣನೇ ಏನೋ ಎಂಬಂತೆ ನೋಡುತ್ತಿದ್ದಾರೆ ಅಂತ ಇಷ್ಟು ಮಾತುಗಳನ್ನ ಬರೆದ ಮಾಸ್ಟರ್ ಮಹಾಶಯ. ಮೊದಲನೇದಾಗಿ ಏನ್ ಬರೆದ, ಒಬ್ಬೊಬ್ಬರೇ ಶ್ರೀರಾಮಕೃಷ್ಣಗೆ ನಮಸ್ಕಾರ ಮಾಡಿ ಅವರ ಪಾದಧೂಳಿಯನ್ನು ತೆಗೆದುಕೊಂಡ್ರು ಅಂತ.
ಪಾದಧೂಳಿಯನ್ನು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಏನರ್ಥ? ನಮಸ್ಕಾರ ಮಾಡಿದ್ರು, ಹಾಗೆ ಅವರ ಪಾದ ಸ್ಪರ್ಶ ಮಾಡಿ ತಲೆಗೆ ಹೊತ್ಕೊಂಡ್ರು. ಅಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಧೂಳು ತನ್ನ ತಲೆ ಮೇಲೆ ಬಿದ್ದರೆ ಪಾವನ ಅದೇ ಎತ್ತಿರ್ತಕ್ಕಂಥ ಭಾವನೆಯಿಂದ ಆ ರೀತಿ ಮಾಡಿದ್ರು ಅಂತ. ಬಂಗಾಳದಲ್ಲಿ ಇವತ್ತಿಗೂ ಕೂಡ ಸಾಧುಗಳಿಗೆ ನಮಸ್ಕಾರ ಮಾಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗೋದಿಲ್ಲ, ಆ ಕಷ್ಟ ನಮ್ಗೆ ಗೊತ್ತು. ಎಷ್ಟೋ ಜನ ಬಂಗಾಳಿ ಭಕ್ತರು ಬಂದ್ರೆ ಪಾದದ ಮೇಲೆ ಕೈ ಆಡಿಸಿ ನಮಸ್ಕಾರ ಮಾಡೋದು ಬಿಟ್ಟು ಪಾದದ ಕೆಳಗಡೆ ಕೈಗಳನ್ನು ತೂರಿಸಿ ಕೆರಿತಾ ಇದ್ದಾರೆ. ಯಾಕೆಂತಂದ್ರೆ ಪುಸ್ತಕದಲ್ಲಿ ಬರ್ದಿದ್ಯಲ್ಲ, ಪಾದಧೂಳಿಯನ್ನು ತೆಗೆದುಕೊಂಡ್ರು ಅಂತ. ಆದ್ರಿಂದ ಪಾದಧೂಳಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪಾದವನ್ನು ಮೇಲೆತ್ತಿ ಕೆರಿಬೇಕು. ಇಂಥವುಗಳೆಲ್ಲ ರೂಢಿಗೆ ಬಂದ್ಬಿಟ್ಟಿರುತ್ತೆ. ಅದನ್ನು ಓದಿಕೊಂಡು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಕೆಲವು ಭಕ್ತರು ಕೂಡ ಸ್ವಾಮೀಜಿ ನಿಮ್ಮ ಪಾದಧೂಳಿಯನ್ನು ತೆಗೆದುಕೊಳ್ಳಿ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಇಲ್ಲಿ ಧೈರ್ಯ ಇಲ್ಲ ಅವರಿಗೆ, ದೂರದಲ್ಲೇ ನಮಸ್ಕಾರ ಮಾಡಿ ಅಭ್ಯಾಸ ಇದೆ. ಆಗ ನಾವೇನು ಹೇಳಬೇಕು? ಒಂದ್ ವೇಳೆ ಆಗ್ಲಿ ಅಂತ ಹೇಳಿದ್ರೆ, ಅಲ್ಲೆಲ್ಲ ಮಾಡ್ತಾರಲ್ಲ ಆಗ್ಲಿ ಅಂತ ಹೇಳಿಬಿಟ್ರೆ ಪಕ್ಕದಲ್ಲಿ ಅವರು ಇರ್ತಾರೆ, ಅವ್ರು ಕೇಳಿಸ್ಕೊಂಡಿರ್ತಾರೆ. ನೋಡಿದ್ರ ಈ ಸ್ವಾಮಿಗಳು ನಮ್ಮ ಪಾದಧೂಳಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಮ್ದು ಈ ರೀತಿಲೆಲ್ಲ ಹುಟ್ಟಿಸಿ ಆಮೇಲೆ ಅವ್ರು ಇನ್ನೇನ್ ಮಾಡ್ತಾರೋ ಹೇಳೋಕೆ ಬರೋದಿಲ್ಲ. ಈ ನಮಸ್ಕಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದು ಹೊರಟು ಅಂತ ಹೇಳಿದ್ರೆ ಅದೇ ಒಂದು ಆಖ್ಯಾನವಾಗಿರುತ್ತೆ. ಅದೇ ತತ್ಕಾಲಕ್ಕಿಷ್ಟೇ ಸಾಕು. ಪಾದಧೂಳಿಯನ್ನ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಅವರ ಪಾದಕ್ಕೆ ತಗಲಿದಂತಹ ಮಣ್ಣು ಅಷ್ಟೊಂದು ಪವಿತ್ರ ಆಗಿರತಕ್ಕಂಥ ಭಕ್ತಿ ಭಾವಕ್ಕೆ ಸಂಬಂಧಪಟ್ಟಂತಹ ಮಾತುಗಳಿವೆಲ್ಲ. ಆದ್ರೆ ಮಾಸ್ಟರ್ ಮಾಷೆ ಇನ್ನೊಂದನ್ನು ಗಮನಿಸಿ ಇಲ್ಲಿ ಬರಿತಾ ಇದ್ದಾನೆ. ಅಲ್ಲಿ ಭವನಾಥ ಅಂತ ಹೇಳ್ತಕ್ಕಂಥ ಒಬ್ಬ ಹುಡುಗ, 19ನೇ ವರ್ಷದ ಹುಡುಗ ಅಂತೆ. ಆತ ಹೊರಡುವಾಗ ಮಾತ್ರ ಶ್ರೀರಾಮಕೃಷ್ಣ ಅವರಿಗೆ ಹೇಳಿದಂತೆ, ನೀನ್ ಹಿಂದೆ ಹೋಗ್ಬೇಡ, ನೀನನ್ನು ನೋಡಿದ್ರೆ ನನಗೆ ಉದ್ದೀಪನವಾಗಿ ಬಿಡುತ್ತೆ. ಉದ್ದೀಪನವಾಗೋದಂದ್ರೆ ಏನರ್ಥ? ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗೋದು ಅಂತ ಅರ್ಥ. ಆ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಉನ್ಮನವಾಗಿರುತ್ತೆ, ಮೇಲೆ ಏರ್ಕೊಂಡಿರುತ್ತೆ, ಯಾವಾಗಲೂ ಹಾಗೆ ಇರುತ್ತೆ. ಶ್ರೀರಾಮಕೃಷ್ಣರಿಗೆ ಇನ್ನೊಬ್ಬ ವ್ಯಕ್ತಿಯ ಸಹಾಯ ಬೇಕೇ? ಭಗವದ್ ಭಾವ ಜಾಗೃತವಾಗಿ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಹರಿದಕ್ಕೆ ಇನ್ನೊಬ್ಬರ ನೆರವು ಬೇಕೇ? ವಿಷಯ ಅದಲ್ಲ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಸಮಾಧಿಸ್ಥ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ವ್ಯವಹರಿಸುವುದಕ್ಕೆ ಸಾಧ್ಯವಾಗಬೇಕಾದ್ರೆ ಅವರು ಪ್ರಾಪಂಚಿಕ ಜನರೊಡನೆ ಖಂಡಿತವಾಗಿಯೂ ವ್ಯವಹರಿಸಲಾರರು ಅಂತವರ ಸುತ್ತಮುತ್ತ ಇತ್ತು ಅಂತಂದ್ರೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಅವರೇನಾದ್ರೂ ಬದುಕಿ ಉಳಿಬೇಕಾದ್ರೆ ಒಂದು ಆಸರೆ ಬೇಕಾಗುತ್ತೆ. ಅದಕ್ಕೆ ಶುದ್ಧ ಹೃದಯದ ಯುವಕರು, ಶುದ್ಧ ಹೃದಯದ ಮಕ್ಕಳು ಅವ್ರ ಜೊತೆಲೇ ಸಾಧ್ಯವಾದಷ್ಟು ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದು. ಇಲ್ಲಿ ಈ ಭವನಾಥ ಅಂತ ಹೇಳ್ತಕ್ಕಂಥವನು 19-20 ವಯಸ್ಸಿನ ಯುವಕ, ಗೌರವಣ್ಣ ಸುಂದರದೇಹ, ಭಗವನ್ ನಾಮ ಆತನ ಕಿವಿಗೆ ಬಿತ್ತು ಅಂದ್ರೆ ಆತನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯುತ್ತದೆ, ಅಷ್ಟರ ಮಟ್ಟಿನ ಭಕ್ತಿ. ಅಂತಹ ಶುದ್ಧ ಹೃದಯದ ಯುವಕ ಆದ್ರಿಂದ ಇವತ್ತೊಂದು ದಿವಸ ಇರಯ್ಯ ನೀನು ಅಂತ ಶ್ರೀರಾಮಕೃಷ್ಣ ಕೇಳ್ಕೊತಾ ಇದ್ದಾರೆ ಅವರನ್ನು. ಶುದ್ಧ ಹೃದಯ, ನಿಷ್ಕಲ್ಮಶವಾದಂತಹ ಹೃದಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ದಂಭ, ದರ್ಪ, ಅಭಿಮಾನ, ಅಹಂಕಾರ, ಸ್ವಾರ್ಥ ಇಂಥವುಗಳು ಯಾವುದು ಕೂಡ ಇಲ್ಲದೇನೆ ಇರ್ತಕ್ಕಂಥ 1 ವರ್ಷದ ಮಗುವಿನಂತೆ. ಆ 1 ವರ್ಷದ ಮಗುವಿನ ಜೊತೆ ನಾವು ಯಾವ ರೀತಿಯಲ್ಲಿ ಬೇಕಾದರೂ ಮಾತನಾಡಬಹುದು. ಹೀಗೆ ಮಾತಾಡಿದ್ರೆ ಸರಿ, ಹೀಗೆ ಮಾತಾಡಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಒಂದು ಕಟ್ಟುಪಾಡಲ್ಲೇನೂ ಇಲ್ಲ.
ಬಹಳ ಆತ್ಮೀಯವಾಗಿ ಮಾತನಾಡಬಹುದು, ಮಧುರವಾಗಿರಬಹುದು. ನಮ್ಮನ್ನ ತೂಕಕ್ಕೆ ಹಾಕೋದಿಲ್ಲ ಮಗು. ನೀನು ಇಂಥ ಮಾತುಗಳನ್ನೆಲ್ಲ ಆಡಿದೆ ಅಂದ್ರೆ ನೀನು ಇಂಥವನು ಅಂತಂದು. ಕೇವಲ ಆತ್ಮೀಯತೆ ಮಾತ್ರವೇ ಅಲ್ಲಿರುತ್ತೆ, ಬೇರೆ ಯಾವ ಲೆಕ್ಕಾಚಾರವೇ ಅಲ್ಲಿರೋದಿಲ್ಲ. ಹಾಗಿದ್ರೆ ಹಾಗೇ ಸರಿ. ಪಟಿಂಗ ಅಂತ ಬೈದ್ರು ಕೂಡ ಅದು ಸರಿಯೇ, ಎಷ್ಟು ಒಳ್ಳೆಯವಾಗಿ ಅದು ಸರಿಯೇ. ಬಹಳ ದಿವ್ಯವಾದಂತಹ ಒಂದು ಸ್ಥಿತಿ ಮಕ್ಕಳ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು. ಮಕ್ಕಳೊಡನೆ ನಾವು ಇರುವಂತಹ ಒಂದು ಅಭ್ಯಾಸ ಮಾಡಬೇಕು, ಆಗ ಮಾತ್ರವೇ ಅದು ಎಂಥದ್ದು ಅಂತ ಗೊತ್ತಾಗುತ್ತೆ. ಪರಮಹಂಸ ಅವಸ್ಥೆಗೆ ಏರಿದಂತಹ ವ್ಯಕ್ತಿಗಳು ಈ ರೀತಿಯಲ್ಲಿ ಮಕ್ಕಳು ಉಪಾಧಿಯಲ್ಲಿ ಇರ್ತಾರೆ. ಆ ಮಕ್ಕಳಲ್ಲಿ ಅಜ್ಞಾನ ಅಂತ ಹೇಳ್ತಕ್ಕಂಥದ್ದಿರುತ್ತೆ, ಮದ್ದುತನ ಅಂತ ಮುಗ್ಧತೆಯೊಂದಿಗೆ ಮದ್ದುತನ ಕೂಡ ಇರ್ತದೆ. ಆದ್ರೆ ಪರಮಹಂಸ ಅವಸ್ಥೆಗೆ ಏರಿದಂಥವ್ರಲ್ಲಿ ಜ್ಞಾನ ಮತ್ತು ಮುಗ್ಧತೆ ಎರಡು ಸೇರ್ಕೊಂಡಿರ್ತದೆ. ಆದ್ರಿಂದ ಶ್ರೀರಾಮಕೃಷ್ಣ ಇಲ್ಲಿ ಆ ಹುಡುಗನನ್ನ ಅವತ್ತು ಅಲ್ಲಿ ಇರೋದಕ್ಕೆ ಹೇಳ್ತಾರೆ. ಇಲ್ಲಿಗೆ ಅವತ್ತಿನ ಅಧ್ಯಾಯ ಮುಗಿಯುತ್ತದೆ. ಈಗ ಮುಂದಿನ ಅಧ್ಯಾಯ 29 ಮಾರ್ಚ್ 1883 ಫಾಲ್ಗುಣ ಕೃಷ್ಣ ಪಂಚಮಿ ಗುರುವಾರ. ಪರಮಹಂಸರು ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು. ಅಷ್ಟರಲ್ಲಿ ಕೆಲವು ಮಂದಿ ಭಕ್ತರು ಕಲ್ಕತ್ತಾದಿಂದ ಬಂದು ಸೇರಿದರು. ಅವರ ಮಧ್ಯೆ ಅಮೃತ ಎಂಬವನೊಬ್ಬ ಮತ್ತು ಹೆಸರಾಂತ ಬ್ರಾಹ್ಮ ಸಮಾಜದ ಅನುಯಾಯಿ ತ್ರೈಲೋಕ್ಯನಾಥ ಸಂನ್ಯಾಸ ಕುಳಿತಿದ್ದಾರೆ. ರಾಖಾಲನ ಶರೀರ ಆರೋಗ್ಯ ಸರಿಯಾಗಿಲ್ಲ. ಅದಕ್ಕಾಗಿ ಪರಮಹಂಸರು ಬಹಳವಾಗಿ ಚಿಂತಿಸುತ್ತಾ ಭಕ್ತರಿಗೆ ಹೇಳುತ್ತಿದ್ದಾರೆ, ಅಲ್ಲಿ ನೋಡಿ, ರಾಖಾಲನಿಗೆ ದೇಹ ಸೌಖ್ಯವಿಲ್ಲ. ಸೋಡಾ ಕುಡಿದರೆ ಆತನಿಗೆ ಒಳ್ಳೆಯದಾಗುತ್ತದೆಯೇ? ಏನು ಮಾಡಲಿದ್ದಾನೀಗ? ರಾಖಾಲ, ನೀನು ಈ ಜಗನ್ನಾಥ ಪ್ರಸಾದ ತಿನ್ನು. ರಾಖಾಲ ಅಂದ್ರೆ ಯಾರು ಅಂತ ನೀವು ತಿಳ್ಕೊಳ್ಬೇಕು. ಬ್ರಹ್ಮಾನುಭವಿ ಅಂತ ಒಂದು ಪುಸ್ತಕ ಇದೆ. ಹೆಸರು ಮಾತ್ರ ಬಹಳ ದೊಡ್ಡಕ್ಕಿದೆ. ಬಹಳ ಸರಳವಾದಂತಹ ಜೀವನ, ಬಹಳ ಸುಂದರವಾದಂತಹ ಜೀವನ, ಸರಳವಾದ ಭಾಷೆ ಕೂಡ, ಬೆಲೆ ಕೂಡ ಬಹಳ ಸರಳ. ಸುಮಾರು 20 ರೂಪಾಯಿ ಬೆಲೆ ಬಾಳಬಹುದಾದ ಪುಸ್ತಕ ಕೇವಲ 8 ರೂಪಾಯಿ ಕೊಳ್ಳಾಗ್ತಾ ಇದೆ. ಅದರಲ್ಲಿ ರಾಖಾಲ ಯಾರು ಅಂತ ಹೇಳ್ತಕ್ಕಂತಹ ಬಗ್ಗೆ ವಿವರ ಇದೆ. ಅವನು ಯಾರು ಅಂತ ತಿಳ್ಕೊಂಡ್ರೆ ಶ್ರೀರಾಮಕೃಷ್ಣ ಅವನೊಂದಿಗೆ ಯಾವ ಭಾವದಿಂದ ಇದ್ರು ಅಂತ ಹೇಳ್ತಕ್ಕಂಥದ್ರ ಮಹತ್ವ ನಮ್ಮ ಗಮನಕ್ಕೆ ಬರ್ತದೆ. ರಾಖಾಲ ಕೂಡ ಅತ್ಯಂತ ಶುದ್ಧ ಹೃದಯದ ಒಬ್ಬ ಯುವಕ. ಶ್ರೀರಾಮಕೃಷ್ಣ ಬಳಿಗೆ ಬಂದಾಗ ಅವನಿಗೆ ಕೇವಲ 16 ವರ್ಷ. ಮಗುವಿನ ಉಪಾಧಿಯಲ್ಲಿ ಅವನು ವ್ಯವಹಾರ ಮಾಡ್ತಾ ಇದ್ದ ಶ್ರೀರಾಮಕೃಷ್ಣನಲ್ಲಿ. ಎಷ್ಟೋ ಸಲ ಶ್ರೀರಾಮಕೃಷ್ಣ ತೊಡೆ ಮೇಲೆ ಕುಳಿತಿದ್ದು ಉಂಟು ಬಾಲಭಾವದಿಂದ. 16 ವರ್ಷದ ಹುಡುಗ ಅವನ ಗುರುಗಳ ತೊಡೆಯ ಮೇಲೆ ಕುಳಿತುಕೊಳ್ಳೋದು ಅಂತ ಹೇಳಿದ್ರೆ ಏನದು? ಕೆಲವು ಸತಿ ಅವರ ಭುಜದ ಮೇಲೆ ಕುಳಿತುಕೊಳ್ಳುವಂತಹದ್ದು ಉಂಟು. ಇವರು ಕುಳಿಸಿಕೊಂಡು ಹೀಗೆ ಓಡಾಡೋದು ಉಂಟು. ಇಂತಹ ಒಂದು ದಿವ್ಯವಾದಂತಹ ಭಾವ ಅಲ್ಲಿ, ಯಶೋಧ ಕೃಷ್ಣ ಭಾವ. ತಾಯಿ ಯಶೋಧ, ಮಗ ಬಾಲಕೃಷ್ಣ, ಈ ಭಾವ ವಾತ್ಸಲ್ಯ ಭಾವ. ಶ್ರೀರಾಮಕೃಷ್ಣರು ತಮ್ಮ ಮಾನಸ ಪುತ್ರನಾದಂತಹ ರಾಖಾಲನೊಂದಿಗೆ ಈ ಬಗೆಯ ವಾತ್ಸಲ್ಯ ಭಾವವನ್ನು ತಾಳಿದ್ರು. ತನ್ನ ಮಗ ಅವನೀಗ ಕಾಯಿಲೆಯನ್ನು ಅನುಭವಿಸ್ತಾ ಇದ್ದಾನೆ. ಏನ್ ಮಾಡೋದವನಿಗೆ? ತಾಯಿಗೆ ಹೇಗೆ ಚಿಂತೆಯೋ ಹಾಗೆ ಶ್ರೀರಾಮಕೃಷ್ಣನಿಗೆ ಚಿಂತೆ. ಏನ್ ಮಾಡಿದ್ರೆ ಅವನಿಗೆ ಕಾಯಿಲೆ ವಾಸಿಯಾದೀತು? ಸೋಡಾ ಕುಡಿದ್ರೆ ಅವನಿಗೆ ಒಳ್ಳೇದಾಗಬಹುದೇ? ಏನ್ ಮಾಡ್ಲಿ ನಾನೀಗ? ಬ್ರಹ್ಮಜ್ಞಾನಿ, ನಿರ್ವಿಕಲ್ಪ ಸಮಾಧಿ, ಮೈ ಮೇಲಿನ ಪರಿವೇ ಇಲ್ಲ. ಇದು ಬೇರೆ ಭಾವ. ಸಂಪೂರ್ಣ ತಾಯಿಯೋಪಾದಿಯಲ್ಲಿ ಅವರು ಈಗ ಇರತಕ್ಕಂಥದ್ದು. ಹೆತ್ತ ತಾಯಿ ತನ್ನ ಕಾಯಿಲೆ ಬಿದ್ದಂತಹ ಮಗುವಿನ ಸಂಬಂಧವಾಗಿ ಎಷ್ಟೊಂದು ಕಾಳಜಿ ವಹಿಸ್ತಾಳೋ ಅಂತಹ ಒಂದು ಭಾವದಲ್ಲಿ ಇದ್ದಾರೆ ಬ್ರಹ್ಮಜ್ಞಾನಿ. ಎಂತಹ ಒಂದು ಮಧುರವಾದ ಸಂಬಂಧ ಇರುವುದಲ್ಲಿ
ಎಂತಹ ಒಂದು ನಿಷ್ಕಲ್ಮಶವಾದಂತಹ ಸಂಬಂಧ ಇರಬಹುದಲ್ಲಿ ಇದನ್ನೆಲ್ಲ ನಾವು ಈ ಒಣ ಶಬ್ದಗಳಿಂದ ತಿಳ್ಕೊಳ್ಳೋ ಸಾಧ್ಯವೇ? ಅಥವಾ ನಾನು ಆಡ್ತಕ್ಕಂತಹ 4 ಒಣಗುವ ಮಾತಿನಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ? ನಿಮ್ಮ ಭಾವವನ್ನೇ ವಿಶಾಲಗೊಳಿಸಿಕೊಳ್ಬೇಕಾಗತ್ತೆ. ಲೋಕದಲ್ಲಿರ್ತಕ್ಕಂತಹ ಒಳ್ಳೆ ತಾಯಿ, ಒಳ್ಳೆ ಮಗು, ಅವ್ರ ಸಂಬಂಧವನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಕೆಟ್ಟ ತಾಯಿ, ಕೆಟ್ಟ ಮಕ್ಕಳು ಕೂಡ ಇರ್ಬೋದಲ್ವೇ ಅಂತ ನಾನು ಯಾಕೆ ಹೇಳಿ. ಅಂತೂ ಒಳ್ಳೆ ತಾಯಿ, ಒಳ್ಳೆ ಮಕ್ಕಳು ಯಾವ ರೀತಿಯಲ್ಲಿ ಆತ್ಮೀಯವಾಗಿ ಇರ್ತಾರೋ, ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ತಿಸ್ತಾರೋ ಅದನ್ನೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ. ಇದೆಲ್ಲ ಒಂದು ದಿವ್ಯ ಭಾವ ಅಂತ ಪರಿಗಣಿಸಲಾಗಿದೆ, ವಾತ್ಸಲ್ಯ ಭಾವವನ್ನ. ಶ್ರೀರಾಮಕೃಷ್ಣರು ಆ ರಾಖಾಲ್ನೊಂದಿಗೆ ಆ ಒಂದು ಭಾವದಿಂದ ಇದ್ದಾರೆ. ನಾವು ಲೋಕದ ಮಾತೆಯರು ಕೂಡ ತಮ್ಮ ತಮ್ಮ ಮಕ್ಕಳ ಕುರಿತಾಗಿ ಇಂತಹ ಒಂದು ಭಾವವನ್ನು ತಾಳಿಕೊಂಡು ಆತ್ಮೀಯತೆ ತಾಳಿದ್ದಾದ್ರೆ ಮನೆಯೊಳಗೆ ಎಂತಹ ಒಂದು ವಾತಾವರಣ ಇದ್ದೀತು. ಅಮೃತೋಪಮವಾದ ವಾತಾವರಣ ಇರಲಿಕ್ಕಿಲ್ವೇ? ಆ ಮಕ್ಕಳೆಲ್ಲ ಪ್ರೀತಿಯ ಹಾಲನ್ನ ಉಂಡು ಪ್ರೇಮ ಕನಲೆ ಪಿಶಾಚಿ ತೃಪ್ತಿ ಅಂತಿರ ಲಕ್ಷ್ಮಿ ಭ್ರಾಮಿಪುದದು ಪ್ರತಿ ಪ್ರೇಮ ಯಾತನೆಯೋಳು ಮಾಮ ಕವಿದೆಂದಾವುದಕ್ಕೂ ತಾನೇ ಬಲಿ ಹೋಗಿ ಶಾಮನವನ್ನೊಂದುವುದು ಮಂಕುತಿಮ್ಮ. ಶಾಮನವನ್ನೊಂದುವುದು ಅಂತಂದ್ರೆ ಸಮಾಧಾನವನ್ನು ಹೊಂದುವುದು ಅಂತ ಅರ್ಥ. ಮನುಷ್ಯ ಹುಚ್ಚಾಪಟ್ಟೆ ಯಾತಕ್ಕೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸರಿಯಾದ ಪ್ರೀತಿ ತಂದೆಯಿಂದಲೋ, ತಾಯಿಯಿಂದಲೋ, ಬಂಧುಗಳಿಂದಲೋ, ಬಳಗಗಳಿಂದಲೋ, ಸ್ನೇಹಿತರಿಂದಲೋ ಸಿಕ್ಕಿಲ್ಲ ಅಂತ ಅರ್ಥ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒದ್ದಾಡ್ತಕ್ಕಂತಹದ್ದು ಹಣಕ್ಕೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಅಲ್ಲ, ಆ ಹಣದ ಹಿನ್ನೆಲೆಯಲ್ಲಿ ಒಂದು ಪ್ರೀತಿ ಅಂತ ಒಂದಿದೆ. ಆ ಪ್ರೀತಿಗಾಗಿ, ಪ್ರೀತಿ ಅವನಿಗೆ ತಂದೆ ತಾಯಿಯಿಂದ ಅಥವಾ ಬಂಧು ಬಳಗದಿಂದ ಸಿಕ್ಕಿಬಿಟ್ಟಿತ್ತು ಅಂತಂದ್ರೆ ಅವನು ಹಣಕ್ಕಾಗಿ ಅವನು ಒದ್ದಾಡ್ತಿರ್ಲಿಲ್ಲ, ಆಸ್ತಿಪಾಸ್ತಿಗಾಗಿ ಅವನು ಒದ್ದಾಡ್ತಿರ್ಲಿಲ್ಲ. ಅವನಿಗೆ ನಿಜವಾಗಿ ಬೇಕಾದದ್ದು ಪ್ರೀತಿ ಅದು ಸಿಕ್ಕಿಲ್ಲ. ಆದ್ರಿಂದ ಈ ಹಣದಿಂದ ಸಿಕ್ಕೀತೆ, ಈ ಆಸ್ತಿಯಿಂದ ಸಿಕ್ಕೀತೆ, ಅಥವಾ ಒಂದು ಬಟ್ಟೆ ತೊಡೋದ್ರಿಂದ ಸಿಕ್ಕೀತೆ, ಅಥವಾ ಹೆಂಡ ಕುಡಿದ್ರಿಂದ ಸಿಕ್ಕೀತೆ ಅಂತ ಅವನು ದಾರಿ ತಪ್ಪಿ ಅತ್ತಿತ್ತ ಓಡಾಡ್ತಾ ಇದ್ದಾನೆ. ಪ್ರೇಮ ಕನಲೇ ಪಿಶಾಚಿ. ಪ್ರೇಮ ಕನಲುವುದು ಅಂದ್ರೆ ಸರಿಯಾದ ಪ್ರೀತಿ ಸಿಗದೆ ಪ್ರೀತಿಯ ದಾರಿದ್ರ್ಯ ಬಂದು ಅವನು ಕನಲ್ತಾನೆ, ಕನವರಿಸ್ತಾನೆ. ಅಯ್ಯೋ ಪ್ರೀತಿ 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 ಅಂತ. ಅದು ಸಿಗುವುದಿಲ್ಲ ಅವನಿಗೆ. ಆದ್ರೆ ಅವನು ಯಾವ ರೀತಿಯಲ್ಲಿ ವರ್ತಿಸ್ತಾನೆ? ಪಿಶಾಚಿಯ ರೂಪದಲ್ಲಿ. ಧನ ಪಿಶಾಚಿ ಅಂತ ಹೇಳ್ತಕ್ಕಂಥದ್ದು ಹಿಡ್ಕೊಂಡ್ಬಿಡುತ್ತೆ ಅವನನ್ನ. ಧನ ಪಿಶಾಚಿ ಯಾಕೆ ಹಿಡ್ಕೊಳ್ತದ ಅವನನ್ನ? ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಸಿಕ್ಕಿಲ್ಲ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿ ಅಂತಿರೆ. ಅದಕ್ಕೆ ತೃಪ್ತಿ ಸಿಕ್ತು ಅಂತ ಹೇಳಿದ್ರೆ ಲಕ್ಷ್ಮಿ. ಲಕ್ಷ್ಮಿ ಮಂಗಳ ಸ್ವರೂಪಿಣಿ, ಮಂಗಳ ಸ್ವರೂಪಿಣಿ. ಯಾರಿಗೆ ಪ್ರೀತಿ ಸಿಕ್ಕಿದೆಯೋ ಅವನು ಶಾಂತವಾಗಿ ಅವನ ಮುಖದಲ್ಲಿ ಒಂದು ಬಗೆಯ ತೃಪ್ತಿ, ಸಮಾಧಾನ. ಅವನಿಗೆ ಸಿಗಬೇಕಾದ್ರೆ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವನು ಇರ್ತಾನ. ಅಂತ ಒಂದು ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ತಾಯಿಯಂದ್ರಿಂದ ಮೊದಲಿಂದಾಗಿ ಸಿಗಬೇಕಾಗಿದೆ. ತಾಯಿಯಿಂದಲೇ ಯಾಕೆ ಸಿಗ್ಬೇಕು ಅಂತ ಹೇಳಿದ್ರೆ ಮಕ್ಕಳು ಮಾಡ್ತಕ್ಕಂತಹ ತಪ್ಪುಗಳನ್ನೆಲ್ಲ ಕ್ಷಮಿಸಿಯೂ ಕೂಡ ಪ್ರೀತಿಯನ್ನು ಹರಿಸಬಲ್ಲಂತವಳು ಅವಳೊಬ್ಬಳೆ. ಅದಕ್ಕೋಸ್ಕರ ತಾಯಿಯಿಂದ ಸಿಗ್ಬೇಕಾಗಿದೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಪ್ರೀತಿಸುವ ಸಂದರ್ಭದಲ್ಲಿ ದೋಷಗಳನ್ನು ಹೆಚ್ಚು ನೋಡಬಾರ್ದು. ದೋಷಗಳನ್ನು ನೋಡಿದ್ರೆ ಪ್ರೀತಿಸೋದಕ್ಕಾಗೋದಿಲ್ಲ. ಅಥವಾ ಪ್ರತಿಯಾಗಿ ಇನ್ನೊಂದೇನನ್ನು ಬಯಸಬಾರ್ದು. ಅಂದ್ರೆ ಈಗಿನ ಕಾಲದ ತಾಯಿಯಿಂದೆಲ್ಲ ಪ್ರತಿಯಾಗಿ ಏನನ್ನು ಬಯಸ್ತಾರೆ. ಹುಡುಗ ಮುಂದೆ ದೊಡ್ಡ ಉದ್ಯೋಗಸ್ಥನಾಗ್ತಾನೆ, ಆಮೇಲೆ ತನಗೆ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ಕೊಡ್ತಾರೆ, ತನ್ನ ರೇಷ್ಮೆ ಸೀರೆ ತಂದು ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಇತ್ಯಾದಿ ಭಾವಗಳೆಲ್ಲ ಇಟ್ಕೊಂಡು ಕೂತಿರ್ತಾರೆ ಅಂತ ಹೇಳ್ತಿರ್ತಾರೆ ಮಾತು. ಸ್ವಾಮೀಜಿ ಈ ತಾಯಿ ಪ್ರೀತಿ ಅಂತ ಹೇಳ್ತಕ್ಕಂಥ ಶ್ರೇಷ್ಠವಾದ್ದು ಅಂತ ನಾವು ಮಾತನ್ನ ಏನಾದ್ರು ಹೇಳ್ತು ಅಂತ ಹೇಳಿದ್ರೆ ಎಷ್ಟೋ ಚೀಟಿಗಳು ಬಂದ್ಬಿಡುತ್ತವೆ. ಈ ತಾಯಿ ಪ್ರೀತಿ ಅಂತ ಶ್ರೇಷ್ಠ ಅಂತ ಹೇಳ್ತಿರಲಿಲ್ಲ, ಯಾವ ಆಧಾರದ ಮೇಲೆ. ಇಲ್ಲೇನು ನಾವಂತ ಕಾಣ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಸತಿ ಅಂತ ಪ್ರಶ್ನೆಗಳು ಬಂದಿವೆ. ಆದ್ರೆ ಬಹು ಹೆಚ್ಚಿನ ಕಡೆಯಲ್ಲಿ ಕಾಣದೇ ಇರಬಹುದು. ಆದ್ರೆ ಕೆಲವು ಕಡೆಗಳಲ್ಲಿ ಅಂತಹ ಪ್ರೀತಿ ಇದೆ, ಇಲ್ಲ ಅಂತಲ್ಲ. ಆ ಬಗೆಯ ಒಂದು ಮಾತೃ ವಾತ್ಸಲ್ಯವನ್ನ ಆದರ್ಶವಾಗಿ ತೆಗೆದುಕೊಳ್ಬೇಕು. ಆ ಮೂಲಕ ನಾವು ಭಗವಂತರನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದಾಗಿದೆ. ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳು ಹೇಳ್ತಕ್ಕಂತಹ ದೃಷ್ಟಿಯಿಂದ ಪ್ರೀತಿಸಿದೆ, ಸಾಕ್ಷಾತ್ ಪರಮಾತ್ಮ ಸ್ವರೂಪರೇ ಹೇಳ್ತಕ್ಕಂತಹ ಭಾವನೆಯಿಂದ ಪ್ರೀತಿಸಿತು ಅಂತ ಹೇಳಿದ್ರೆ ಅಲ್ಲಿ ಪರಮಾತ್ಮನೇ ನಮಗೆ ಅನುಭವಕ್ಕೆ ಬರ್ತಾರೆ. ಇಂತಹ ಒಂದು ರೀತಿಯಿಂದ ಶ್ರೀರಾಮಕೃಷ್ಣರು ಆ ರಾಖಾಲನ್ನು ನೋಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಹಲವಾರು ಉದ್ದೇಶಗಳಲ್ಲೇ ಇವೆ. ಶ್ರೀರಾಮಕೃಷ್ಣರು ಯಾತಕ ರಾಖಾಲನ್ನು ಆ ರೀತಿ ನೋಡ್ಕೊಳ್ತಾ ಇದ್ದಾರೆ ಅದೆಲ್ಲ ಬೇರೆ ವಿಚಾರ. ಅದನ್ನು ಮುಂದೆ ಸಂಯೋಚಿತವಾಗಿ ಹೇಳೋಣ. ಮಾಸ್ಟರ್ ಮಾಷಯ ಮುಂದುವರಿಸ್ತಾ ಬರೀತಾನೆ. ಪರಮಹಂಸರು ಹೀಗೆ ಹೇಳುತ್ತಾ
ಇದ್ದ ಹಾಗೆ ಅವರಲ್ಲಿ ಒಂದು ಅದ್ಭುತ ಪರಿವರ್ತನೆ ತೋರಿ ಬರಲಾರಂಭಿಸಿತು. ಏನು ಅಂತ ಅವನು ಏನು ಹೇಳ್ತಾ ಇದ್ದಾಗ, ರಾಕಾಲ ನೀನು ಜಗನ್ನಾಥನ ಪ್ರಸಾದ ತಿನ್ನು. ತಾಯಿ ಹೇಳ್ತಾಳೆ, ಒಂದ್ ವೇಳೆ ಸೋಡಾ ಕುಡಿದ್ರೂ ಕೂಡ ವಾಸಿ ಆಗದೆ ಇತ್ತು ಅಂತ ಹೇಳಿದ್ರೆ, ಅದು ಔಷಧ ತಿಂದ್ರೂ ಕೂಡ ವಾಸಿ ಆಗದೆ ಇತ್ತು ಅಂತ ಹೇಳಿದ್ರೆ, ಜಗನ್ನಾಥನ ಪ್ರಸಾದನಾದ್ರೂ ತಿಂದು, ಭಗವಂತನ ಪ್ರಸಾದನಾದ್ರೂ ತಿಂದು ನೀನ್ ಕಾಯಿಲೆ ವಾಸಿ ಮಾಡ್ಕೋಪ್ಪ ಅಂತನ್ನೋ ರೀತಿಯಲ್ಲಿ ಹೇಳಿದಾಗ ಶ್ರೀರಾಮಕೃಷ್ಣನ ಒಂದು ಬಗ್ಗೆ ಪರಿವರ್ತನೆ ಉಂಟಾಯಿತಂತೆ. ಅವರು ರಾಖಾಲನ್ನ ವಾತ್ಸಲ್ಯ ಭಾವದಿಂದ ನೋಡ್ತಾ 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 ಪ್ರೇಮೋನ್ಮತ್ತರಾಗಿ ಗೋವಿಂದ 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 ಅಂತ ಸಂಬೋಧಿಸಿದ್ರಂತೆ. ಅವರು ರಾಖಾಲಲ್ಲಿ ಸಾಕ್ಷಾತ್ ನಾರಾಯಣನೇ ನೋಡಿದ್ರೇನು ಅಂತ ಮಾಸ್ಟರ್ ಮಾಷಿಯ ಬರ್ತಾನೆ. ಗೋವಿಂದ ಗೋವಿಂದ ಅಂತ ಕರಿತಾ ಕರಿತಾ ಆ ರಾಖಾಲಲ್ಲಿ ಸಾಕ್ಷಾತ್ ನಾರಾಯಣನೇ ಕಂಡ್ರೇನು. ರಾಖಾಲ ಕಾಮಕಾಂಚನ ತ್ಯಾಗಿ, ಶುದ್ಧಾತ್ಮ ಬಾಲಭಕ್ತ, ಶುದ್ಧಾತ್ಮ ಬಾಲಭಕ್ತ ಎಂತಂತ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಬರಿತಾ ಇದ್ದಾನೆ ಮಾಸ್ಟರ್ ಮಾಷಿಯ. ಶುದ್ಧಾತ್ಮ ಬಾಲಭಕ್ತ ಪರಮಾಂಸರು ಭಗವತ್ ಪ್ರೇಮದಿಂದ ಹಗಲಿರುಳು ಉನ್ಮತ್ತರು. ಬಾಲಕನಾದ ಶ್ರೀಕೃಷ್ಣನನ್ನು ನೋಡಿ ಯಶೋದೆಗೆ ಯಾವ ಭಾವ ಉಂಟಾಗುತ್ತಿತ್ತೋ ಅದೇ ಭಾವ ರಾಖಾಲನನ್ನು ನೋಡಿ ಪರಮಹಂಸರಿಗೆ ಉಂಟಾಗಿರಬೇಕು. ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ಅವರನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಪರಮಹಂಸರ ಶರೀರ ಚಿತ್ರದ ಬೊಂಬೆಯಂತೆ ಸ್ಥಿರವಾಗಿ ಬಿಟ್ಟಿದೆ. ಇಂದ್ರಿಯ ಸಮೂಹಗಳೆಲ್ಲ ತಮ್ಮ ತಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಬಿಟ್ಟಿವೆ. ದೃಷ್ಟಿ ನಾಸಿಕಾಗ್ರದಲ್ಲಿ ಸ್ಥಿರವಾಗಿ ಬಿಟ್ಟಿದೆ. ಉಸಿರಾಡುವುದು ನಿಂತು ಹೋದಂತೆಯೇ ಇದೆ. ಅವರ ಆತ್ಮಪಕ್ಷಿ ಬಹುಶಃ ಚಿದಾಕಾಶದಲ್ಲಿ ಸಂಚರಿಸುತ್ತಿದೆ ಅಂತ ಕಾಣುತ್ತದೆ ಅಂತ ಬರೀತಾನೆ ಮಾಸ್ಟರ್ ಮಹರ್ಷಿಯ. ಶ್ರೀರಾಮಕೃಷ್ಣ ಇಂದ್ರಿಯ ಸಮೂಹಗಳೆಲ್ಲ ರಾಜೀನಾಮೆ ಕೊಟ್ಟಂತೆ ಭಾಸವಾಗುತ್ತದೆ ಅಂತ ಬರೀತಾನೆ. ರಾಜೀನಾಮೆ ಕೊಟ್ಟು ಅಂತ ತಮ್ಮ ಕಾರ್ಯ ಚಟುವಟಿಕೆಗಳೆಲ್ಲ ನಿಲ್ಲಿಸಿಬಿಟ್ಟು ಅಂತ. ದೃಷ್ಟಿಯನ್ನು ಹೇಳ್ತಕ್ಕಂತಹ ನಾಸಿಕಾಗ್ರದಲ್ಲಿ ತಾನೇ ತಾನಾಗಿ ನೆಟ್ಕೊಂಡಿದೆ. ಉಸಿರಾಡುವುದು ಕೂಡ ನಿಂತು ಹೋಗಿದೆ. ಅವರ ಆತ್ಮಪಕ್ಷಿ ಬಹುಶಃ ಚಿದಾಕಾಶದಲ್ಲಿ, ಜ್ಞಾನಾಕಾಶದಲ್ಲಿ, ಸೂಕ್ಷ್ಮವಾದ ಈ ಆಕಾಶಕ್ಕೂ ಸೂಕ್ಷ್ಮವಾದ ಈ ಎಲ್ಲಕ್ಕೂ ಹಿನ್ನೆಲೆಯಾಗಿರ್ತಕ್ಕಂತಹ ಚಿದಾಕಾಶದಲ್ಲಿ ಅವರ ಆತ್ಮಪಕ್ಷಿ ಸಂಚರಿಸ್ತಾ ಇರಬೇಕು ಅನ್ನೋ ಕಾಣ್ತಾ ಇದೆ ಅಂತ ಬರೀತಾನೆ. ಆ ಹೊತ್ತಿಗೆ ಕಾಷಾಯ ವಸ್ತ್ರಧಾರಿಯಾದ ಒಬ್ಬ ಅಪರಿಚಿತ ಬಂಗಾಳಿ ವ್ಯಕ್ತಿ ಕೊಠಡಿಯನ್ನು ಪ್ರವೇಶಿಸಿ ಒಂದು ಕಡೆ ಕುಳಿತುಕೊಂಡ ಅಂತ ಬರೀತಾನೆ ಮಾಸ್ಟರ್ ಮಹರ್ಷಿ. ಪರಮಹಂಸರು ಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಪ್ರಕೃತಿಸ್ಥರಾಗುವುದು ಅಂತಂದ್ರೆ ಶರೀರಕ್ಕೆ ಅವರ ಮನಸ್ಸು ಬಂದು ಇಳಿಯುವುದು ಅಂತ ಅರ್ಥ. ಈಗ ಶರೀರ ಅಲಗಾಡ್ತಾ ಇದೆ ಅಂತ ಅರ್ಥ. ಪ್ರಕೃತಿಸ್ಥರಾಗ್ತಾ ಇದ್ದಾರೆ. ಆದ್ರೆ ಭಾವಸ್ಥರಾಗಿಯೇ ತಮಗೆ ತಾವೇ ಮಾತನಾಡಿಕೊಳ್ತಾ ಇದ್ದಾರೆ. ಮತ್ತು ಶ್ರೀರಾಮಕೃಷ್ಣ ಈಗ ಕಾಷಾಯ ವಸ್ತ್ರವನ್ನು ನೋಡಿದ್ರು. ಸನ್ಯಾಸಿಯನ್ನು ನೋಡ್ಲಿಲ್ಲ, ಕಾಷಾಯ ವಸ್ತ್ರವನ್ನು ನೋಡಿದ್ರು ಅಂತ ಮಾತೃ ಭಾಷೆ ಹೇಗೆ ಬರೀತಾನೆ ನೋಡಿ. ಸನ್ಯಾಸಿಗಳು ಬಂದು ಕುಳಿತಿದ್ದಾರೆ ಅಂತ ನೋಡ್ಲಿಲ್ಲ, ಅವನು ಹೇಳಿಲ್ಲ. ಸನ್ಯಾಸಿಗಳು ಬಂದು ಕುಳಿತಿದ್ದಾರೆ, ಶ್ರೀರಾಮಕೃಷ್ಣ ನೋಡಿದ್ರು. ಸನ್ಯಾಸಿಗಳನ್ನು ನೋಡಿದ್ರೆ ಯಾವ ರೀತಿಯಲ್ಲಿ ಭಾವಿಸ್ಬೇಕು, ಯಾವ ರೀತಿಯಲ್ಲಿ ಮಾಡ್ಬೇಕು, ಆದರಿಸ್ಬೇಕು. ಈ ಬಂದು ಕೂತ್ಕೊಳ್ಳಿ ಸ್ವಾಮಿಗಳೇ ಅಂತ ಹೇಳ್ಬೇಕು ಅಲ್ವೇ. ಸನ್ಯಾಸಿಗಳು ಒಂದು ಸಭೆಗೆ ಬಂದು ಕುಳಿತರು ಅಂತ ಹೇಳಿದ್ರೆ ತಕ್ಷಣ ಅಲ್ಲಿ ಸುತ್ತಮುತ್ತ ಏನೋ ಒಂದು ವಿಶೇಷವಾದ ಭಾವ ಜಾಗೃತವಾಗಬೇಕಲ್ವೇ. ಆದ್ರಲ್ಲಿ ಏನ್ ಬರೀತಾರೆ ಮಾಸ್ಟರ್ ಭಾಷೆಯ ಶ್ರೀರಾಮಕೃಷ್ಣರು ಕಾಷಾಯ ವಸ್ತ್ರವನ್ನು ನೋಡಿ ಹೇಳ್ತಾರೆ. ಕಾಷಾಯ ವಸ್ತ್ರನೇ ಪ್ರಧಾನವಾಗಿ ಕಂಡಿತು. ಯಾತಕ್ಕೆ ಮಾಸ್ಟರ್ ಭಾಷೆ ಆತರ ಬರದ ಅಂತಂದ್ರೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತಿನಿಂದ ಅದು ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರಂತೆ, ಈ ಕಾಷಾಯ ವಸ್ತ್ರ ಯಾಕೆ, ಇದೊಂದು ಧರಿಸಿದ್ರೆ ಎಲ್ಲ ಮುಗಿದ ಹಾಗೆಯಾ. ಒಬ್ಬ ಒಮ್ಮೆ ಹೇಳ್ದ, ಈಗ ಚಂಡಿ ಪಠನೆ ಬಿಟ್ಟು ಮೊದಲೇ ಬಾಜಿಸ್ತಾ ಇದ್ದೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ದಕ್ಷಿಣ ಭಾರತೀಯರಿಗೆ ಭಗವದ್ಗೀತೆ ಓದ್ತಾ ಇದ್ದಾರೆ, ಭಗವದ್ಗೀತೆ ಪಾರಾಯಣ ಮಾಡ್ತಾ ಇದ್ರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಅಲ್ಲಿ ಚಂಡಿ ಪಠನೆ ಅಂತ ಹೇಳ್ತಕ್ಕಂಥದ್ದು, ದೇವಿ ಭಾಗವತದ ಪಠನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಭಗವದ್ಗೀತೆ ಪಠನೆಗೆ ಸರಿಸಮವಾದ್ದು, ಅಷ್ಟು ಪವಿತ್ರವಾದದ್ದು ಅಂತ ಅರ್ಥ. ಅಂತಹ ಪವಿತ್ರವಾದಂತಹ ಕಾರ್ಯ ಮಾಡ್ತಾ ಇದ್ದವರು ಇವತ್ತು ಮೊದಲೇ ಬಾಜಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸ್ಥಿತಿ ಇಳಿದಿದ್ದ ಅಂತ ಅರ್ಥ. ಅಂದ್ರೆ ಸುಮ್ಮನೆ ವೇಷ ಪಲ್ಲಟ ಮಾಡಿದ್ದಾನೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಸನ್ಯಾಸಿಯ ಬಗ್ಗೆ ಶ್ರೀರಾಮಕೃಷ್ಣ ಆ ಸನ್ಯಾಸಿಯ ಕುರಿತಾಗಿ ಅವ್ರಿಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ಹಿಂದೆ ಗೃಹಸ್ಥನಾಗಿದ್ರೆ ಈಗ ಕವಿ ಬಟ್ಟೆ ಹಾಕೊಂಡಿದ್ದಾನೆ.
ಬಟ್ಟೆ ಮಾತ್ರ ಬದಲಾಯಿಸಿಕೊಂಡಿದ್ದಾನೆ ಅಂತನೋ ಮಾತನ್ನು ಹೇಳುವುದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅಂದ್ರೆ ಒಳಗಡೆ ಏನು ಬದಲಾವಣೆ ಆಗಿಲ್ಲ ಅಂತ ತಾತ್ಪರ್ಯ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿ ಮುಂದುವರಿಸ್ತಾರೆ. ವೈರಾಗ್ಯದಲ್ಲಿ 3-4 ವಿಧ. ಸಂಸಾರದ ಬೇಗೆಯಲ್ಲಿ ಬೆಂದು ಕಾಷಾಯ ವಸ್ತ್ರ ಧರಿಸುವುದು, ಇದು ಹೆಚ್ಚು ಕಾಲ ನಿಲ್ಲದು. ಬಹುಶಃ ಒಬ್ಬ ವ್ಯಕ್ತಿಗೆ ಯಾವ ಕೆಲಸವೂ ಸಿಗಲಿಲ್ಲ ಅಂತ ಇಟ್ಕೋ, ಆತ ಕಾಷಾಯ ವಸ್ತ್ರ ಧರಿಸಿ ಕಾಶಿಗೆ ಹೊರಟು ಬಿಡ್ತಾನೆ. 3 ತಿಂಗಳ ನಂತರ ಮನೆಗೆ ಬರೀತಾನೆ, ನನಗೊಂದು ಕೆಲಸ ಸಿಕ್ಕಿದೆ, ಇನ್ನು ಸ್ವಲ್ಪ ದಿನಗಳಲ್ಲೇ ಊರಿಗೆ ಬರುತ್ತೇನೆ, ಇನ್ನು ನೀವು ನನ್ನ ಸಂಬಂಧವಾಗಿ ಚಿಂತಿಸಬೇಕಾಗಿಲ್ಲ ಅಂತ ಬೇರೆ ಬರೀತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಇನ್ನೊಂದು ಬಗೆ ಹೇಳ್ತಾರೆ. ಬೇರೊಬ್ಬ ವ್ಯಕ್ತಿಗೆ ಎಲ್ಲವೂ ಇದೆ, ಯಾವುದರ ಅಭಾವವೂ ಇಲ್ಲ, ಆದರೂ ಅವನಿಗೆ ಒಂದೂ ಬೇಕಿಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಏಕಾಕಿಯಾಗಿ ಅಳ್ತಾನೆ. ಇದೇ ಯಥಾರ್ಥ ವೈರಾಗ್ಯ. ಬಟ್ಟೆ ಧರಿಸಿದ ಮಾತ್ರಕ್ಕೆ ಏನೂ ಇಲ್ಲ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಮಾತ್ರ ಅಲ್ಲ, ಇವತ್ತು ನಮ್ಮ ಜನ ಆತರ ಹೇಳುವವರಿದ್ದಾರೆ. ಏನು ಬಟ್ಟೆ ಧರಿಸಿದ್ರೆ ಮಾತ್ರ ಆಗೋಯ್ತಾ? ಅವ್ರಿಗೆ ಹೇಳ್ಬೇಕಾಗುತ್ತೆ, ಕನಿಷ್ಠ ನೀವು ಅಷ್ಟಾದ್ರೂ ಮಾಡಿಯಾ? ಓಹೋ, ಊಟಕ್ಕೆ ದಾಸ ಹಿಡಿದಿದ್ದ ನಾವು ಈಗಿರುವುದಕ್ಕೆ ವಾಸಿ ಅಂತ ಅವ್ರು ಹೇಳ್ಬೋದು. ಇದೆಲ್ಲ ಮಾತು. ಆದ್ರೆ ಇದ್ರ ಹಿನ್ನೆಲೆಯಲ್ಲಿ ಸ್ವಲ್ಪ ಸತ್ಯ ಕೂಡ ಇದೆ ಅಂತ ಅನ್ನೋದಕ್ಕೆ ಶ್ರೀರಾಮಕೃಷ್ಣರು ಈ ಮಾತನ್ನು ಎತ್ತಿ ಆಡಿದ್ದೇ ಸಾಕ್ಷಿ. ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನು ಕಳೆದ ಶನಿವಾರ ನಾನು ಹೇಳಿದ್ದೆ. ಸಾಧು ಒಬ್ಬನನ್ನ ಹಗಲು ರಾತ್ರಿ ಚೆನ್ನಾಗಿ ಪರೀಕ್ಷೆ ಮಾಡಿಯೇ ಸ್ವೀಕರಿಸಬೇಕು ಅಂತ. ಒಳಗಣಿಂದ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಇರಬೇಕು, ಅಲ್ಲದೇನೆ ಅವನ ಆಚಾರ ಅಂತ ಹೇಳ್ತಕ್ಕಂಥದ್ದು ಭಗವದಾಚಾರವೇ ಆಗಿರ್ಬೇಕು. ಅದು ಕೇವಲ ಸದಾಚಾರ ಮಾತ್ರ ಅಲ್ಲ, ಅಥವಾ ಯಾವುದೋ ಒಂದು ಅಭಾವ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಅವನು ಆಗಿರಬಾರ್ದು. ಒಬ್ಬ ವಲ್ಲೆ 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 ಅಂತ ಹೇಳಿದಂತೆ, ಯಾತಕ್ಕೆ ವಲ್ಲೆ ಅಂದ್ರೆ ಇಲ್ಲದಕ್ಕೂ ವಲ್ಲೆ. ಅಭಾವ ವೈರಾಗ್ಯ ಅಂದ್ರೆ ಅದೇನೆ. ಇನ್ನು ಮಕ್ಕಳ ವೈರಾಗ್ಯ ಅಂತ ಬೇರೆ ಇದೆ, ಇನ್ನು ಹಾಗೆ ಸ್ಮಶಾನ ವೈರಾಗ್ಯ ಅಂತ ಬೇರೆ ಇದೆ. ಹೀಗೆ ಬಗೆ ಬಗೆಯ ವೈರಾಗ್ಯದ ಕುರಿತಾಗಿ ಹೇಳಲಾಗಿದೆ. ಅದನ್ನೇ ಎಲ್ಲ ಸೇರಿಸಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಭಗವಂತನ ಸಾಕ್ಷಾತ್ಕಾರಕ್ಕಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಅವನಿಗಾಗಿ ಯಾರು ಅಳ್ತಾ ಕೊಡುತ್ತಿರ್ತಾರೋ ಅವನ ವೈರಾಗ್ಯವೇ ನಿಧಾರ್ಥವಾದ ವೈರಾಗ್ಯ ಅಂತ. ಸೋಗು ಸ್ವಲ್ಪ ಒಳ್ಳೆಯದಲ್ಲ. ಇನ್ನು ಮುಂದೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಇಲ್ಲಿ. ಸೋಗು ಸ್ವಲ್ಪ ಒಳ್ಳೆಯದಲ್ಲ, ಮಿಥ್ಯಾವೇಷ ಖಂಡಿತ ಒಳ್ಳೆಯದಲ್ಲ. ಹೊರಗಿನ ವೇಷಕ್ಕೆ ತಕ್ಕಂತೆ ಆಂತರ್ಯದಲ್ಲಿ ಭಾವನೆ ಅನುರೂಪವಾಗಿರದಿದ್ದರೆ ಕ್ರಮೇಣ ಅಧೋಗತಿಗೆ ಇಳಿದು ಬಿಡಬೇಕಾಗುವುದು. ಸುಳ್ಳು ಹೇಳ್ತಾ ಹೇಳ್ತಾ ಕಪಟಿಯಾಗಿ ವ್ಯವಹರಿಸ್ತಾ ಕೊನೆಗೆ ಮನುಷ್ಯ ಭಯಭಕ್ತಿಗಳನ್ನೇ ಕಳೆದುಕೊಂಡು ಬಿಡ್ತಾನೆ. ಮನಸ್ಸಿನಲ್ಲಿ ಪ್ರಾಪಂಚಿಕಾಸಕ್ತಿ ಇದೆ, ಆಗಾಗ ಪತನವೂ ಆಗುತ್ತಿದೆ, ಹೊರಗೆ ಮಾತ್ರ ಕಾಷಾಯ ವಸ್ತ್ರ. ಇದೆಷ್ಟು ಭೀಕರ! ಇದಕ್ಕೆ ಬದಲು ಬಿಳಿ ವಸ್ತ್ರವೇ ಮೇಲು. ಇದು ಶ್ರೀರಾಮಕೃಷ್ಣ ವಾಕ್ಯ. ಮನಸ್ಸಿನಲ್ಲಿ ಪ್ರಾಪಂಚಿಕಾಸಕ್ತಿ ಇದೆ, ಆಗಾಗ ಪತನವೂ ಆಗುತ್ತಿದೆ, ಹೊರಗೆ ಮಾತ್ರ ಕಾಷಾಯ ವಸ್ತ್ರ. ಇದು ಎಷ್ಟು ಭೀಕರ! ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಮನಸ್ಸಿನಲ್ಲಿ ಪ್ರಾಪಂಚಿಕಾಸಕ್ತಿ ಇದೆ, ಅಷ್ಟೇ ಅಲ್ಲ, ಆಗಾಗ ಪತನವೂ ಆಗ್ತಿದೆ, ಆದ್ರೆ ಹೊರಗೆ ಮಾತ್ರ ಕಾಷಾಯ. ಪತನ ಆಗ್ತಾ ಇದೆ ಅಂದ್ರೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ? ಪತನ ಅಂದ್ರೆ ಏನು? ಬೀಳೋದು. ಸನ್ಯಾಸಿ ಒಬ್ಬ ಬೀಳೋದು ಅಂದ್ರೆ ಏನರ್ಥ? ಹೀಗೆ ನಡೆಯುವಾಗ ಮುಗ್ಗರಿಸಿ ಬೀಳೋದು ಅಂತಲೇ. ಬೀಳೋದು ಅಂತಂದ್ರೆ ನೈತಿಕ ಪತನ. ಈ ಪತನವು ಆಗುತ್ತಿದೆ, ಹೊರಗೆ ಮಾತ್ರ ಕಾಷಾಯ ವಸ್ತ್ರ. ಇದೆಷ್ಟು ಭೀಕರ! ಇದಕ್ಕೆ ಬದಲು ಬಿಳಿ ವಸ್ತ್ರವೇ ಮೇಲು. ಶ್ರೀರಾಮಕೃಷ್ಣರು
ಪರಮ ಪ್ರಾಮಾಣಿಕವಾದಂತಹ ಜೀವನಕ್ಕೆ ಎಷ್ಟೊಂದು ಪ್ರಾಧಾನ್ಯ ಕೊಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ವಾಕ್ಯದಲ್ಲಿ ಸಂಪೂರ್ಣ ಅಡಗಿದೆ ಆ ಮಾತು. 100ಕ್ಕೆ 100 ಪ್ರಾಮಾಣಿಕತೆಯನ್ನು ಅಪೇಕ್ಷಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇವತ್ತು ಇಲ್ಲಿಗೆ ಬಂದಿರತಕ್ಕಂತಹ ಜನರೆಲ್ಲರೂ ಕೂಡ, ಭಕ್ತಾದಿಗಳೆಲ್ಲರೂ ಕೂಡ ಈ ಬಗೆಯ ಪ್ರಾಮಾಣಿಕತೆಯ ಕುರಿತಾಗಿ ಎಷ್ಟೊಂದು ಧ್ಯಾನ ಮಾಡಿದರೂ ಕೂಡ ಸಾಧ್ಯ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಶ್ರೀರಾಮಕೃಷ್ಣ ಯಾವ ಮಟ್ಟದ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ, ಅಷ್ಟೇಕೆ ಯಾರು ಸನ್ಮಾರ್ಗಿಗಳು ಅವರು ಅಭಿನಯದಲ್ಲಿ ಕೂಡ ಸುಳ್ಳು ಹೇಳುವುದನ್ನೇ ಆಗಲಿ ಅಥವಾ ಮಿಥ್ಯಾ ವ್ಯವಹಾರವನ್ನಾಗಲಿ ಮಾಡಿಕೊಡುದು. ಅಭಿನಯದಲ್ಲಿ ಅಂತಂದ್ರೆ ನಾಟಕದಲ್ಲೂ ಕೂಡ ಅವರು ಸುಳ್ಳು ಹೇಳಬಾರದು. ಒಮ್ಮೆ ನಾನು ಕೇಶವ ಸೇನನ ಮನೆಗೆ ನವಬೃಂದಾವನ ಎಂಬ ನಾಟಕ ನೋಡಲು ಹೋಗಿದ್ದೆ. ರಂಗಸ್ಥಳಕ್ಕೆ ಏನೋ ಒಂದನ್ನು ತಂದು ಕ್ರಾಸ್ ಅಂತಂದ್ರು. ಬಳಿಕ ನೀರು ಪ್ರೋಕ್ಷಣೆ ಮಾಡಿ ಶಾಂತಿ ಜಲ ಅಂತ ಹೇಳಿದ್ರು. ಒಬ್ಬ ಕುಡುಕನ ವೇಷ ಧರಿಸಿ ಕುಡುಕನಂತೆ ವರ್ತಿಸಿದ್ದನ್ನು ಬೇರೆ ನೋಡಿದೆ. ಒಬ್ಬ ಬ್ರಾಹ್ಮ ಭಕ್ತ ಹಾಗೆ ಹೇಳ್ತಾನೆ, ಆತ ಕು ಬಾಬು, ಕು ಅಂತಂದ್ರೆ ಕುಮಾರ್ ಬಾಬು ಇರ್ಬೋದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ರೀತಿಯ ವೇಷ ಧರಿಸುವುದು ಭಕ್ತನಿಗೆ ಒಳ್ಳೆಯದಲ್ಲ. ಮನಸ್ಸನ್ನ ಅಂಥವುಗಳ ಮೇಲೆ ಹೆಚ್ಚು ಕಾಲ ಇಟ್ಟರೆ ಅದು ಕೆಟ್ಟು ಹೋಗಿಬಿಡುತ್ತದೆ. ಮನಸ್ಸು ಅಗಸರ ಮನೆಯಿಂದ ಬಂದ ಮಡಿಯ ಹಾಗೆ, ಅದನ್ನು ಯಾವ ಬಣ್ಣಕ್ಕೆ ಅದ್ದಿದರೂ ಅದು ಆ ಬಣ್ಣವನ್ನು ತಾಳುವುದು. ಸುಳ್ಳು ತಟವಟೆಗಳಲ್ಲಿ ಹೆಚ್ಚು ಕಾಲ ಮುಳುಗಿಸಿ ಇಟ್ಟರೆ ಅದಕ್ಕೆ ಸುಳ್ಳು ತಟವಟೆಗಳ ಬಣ್ಣ ಹತ್ತಿಕೊಂಡು ಬಿಡುತ್ತದೆ. ಇನ್ನೊಂದು ದಿನ ನಿಮಾಯಿಯ ಸನ್ಯಾಸ ಎಂಬ ನಾಟಕ ನೋಡಲು ಕೇಶವ ಸೇನನ ಮನೆಗೆ ಹೋಗಿದ್ದೆ. ಕೇಶವ ಸೇನನ ಕೆಲವು ಮಂದಿ ಹಗಲು ಬಟ್ಟ ಶಿಷ್ಯರು ಅಲ್ಲಿ ಸೇರಿಕೊಂಡು ಇಡೀ ನಾಟಕವನ್ನು ಕೆಡಿಸಿಬಿಟ್ಟರು. ಅವರಲ್ಲಿ ಒಬ್ಬ ಕೇಶವನನ್ನು ಹೊಗಳಿದ, ನೀವು ಕಲಿಯುಗದ ಚೈತನ್ಯ ಮಹಾಪ್ರಭು. ಆಗ ಕೇಶವ ನನ್ನನ್ನು ತೋರಿಸಿ ನಗುತ್ತಾ ಹೇಳಿದ, ಹಾಗಾದ್ರೆ ಅವರು? ಆಗ ನಾನು ಹೇಳಿದೆ, ಏಕೆ, ನಾನು ನಿಮ್ಮ ದಾಸಾನುದಾಸ, ರೇಣುವಿನ ರೇಣು. ಕೇಶವನಿಗೆ ಲೋಕಮಾನ್ಯನಾಗಬೇಕೆಂಬ ಇಚ್ಛೆ ಇತ್ತು. ಹೊಗಳಿಕೆಯ ಪ್ರಶ್ನೆ ಬಂತು. ಹೊಗಳಿಕೆಯ ಪ್ರಶ್ನೆ, ಹೆಸರು ಕೀರ್ತಿ. ಮಂಕುತಿಮ್ಮನ ಕಗ್ಗದಲ್ಲಿ ದೇವಿಜಿಯವರು ಬರೀತಾರೆ, ಅನ್ನದ ಆತುರ, ಹಸಿವು ಅಂತ ಹೇಳ್ತಕ್ಕಂಥದ್ದು ಈ ಜಗತ್ತಲ್ಲಿ ಬಹಳ ದೊಡ್ಡದು. ಆದ್ರೆ ಆ ಆತುರಕ್ಕಿಂತಲೂ ಕೂಡ ಹೆಚ್ಚಿನದಾದಂತಹ ಇನ್ನೊಂದು ಕಳಕಳಿ ಇದೆ, ಹೆಣ್ಣು ಗಂಡಿನ ಆಸೆ. ಅದಕ್ಕಿಂತಲೂ ದೊಡ್ಡ ಆಸೆ ಇನ್ನೊಂದಿದೆ. ಆ ಅನ್ನದ ಆತುರಕ್ಕಿಂತ ಇನ್ನೊಂದು ಆಸೆ ಚಿನ್ನದ ಆತುರ. ಚಿನ್ನದ ಆತುರಕ್ಕಿಂತ ದೊಡ್ಡ ಆಸೆ ಹೆಣ್ಣು ಗಂಡಿನ ಆತುರ. ಹೆಣ್ಣು ಗಂಡಿನ ಆತುರಕ್ಕಿಂತಲೂ ದೊಡ್ಡ ಆಸೆ ಇನ್ನೊಂದಿದೆ, ಅದು ಸಮ್ಮಾನದ ಆತುರ. ತಿನ್ನುವುದದು ಆತ್ಮವನೇ ಮಂಕುತಿಮ್ಮ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಷ್ಟಪಾಶಗಳಲ್ಲಿ ಮಾನ ಮಾನ ಅಂತ ಹೇಳ್ತಕ್ಕಂಥದ್ದು ಒಂದು. ನಾನು ಅವರಿಗಿಂತ ಶ್ರೇಷ್ಠ, ನಾನು ಎಷ್ಟೋ ಜನರಿಗಿಂತ ಶ್ರೇಷ್ಠ, ನಾನೇ ಶ್ರೇಷ್ಠ. ಹಾರ ತುರಾಯಿಗಳೆಲ್ಲ ನನಗೆ ಸಲ್ಲಲೇಬೇಕು. ಈ ಬಗೆಯ ಸಮ್ಮಾನದ ಕೀಳು, ಸಮ್ಮಾನದ ದಾಹ, ಇದು ಕೊನೆಯ ಪಾಶ. ಅಷ್ಟಪಾಶಗಳಲ್ಲಿ ಕೊನೆಯ ಪಾಶ. ಇದು ಅಷ್ಟು ಬೇಗ ಹೋಗೋದಿಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಆ ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹರಣ ಕೃಷ್ಣ ಮಾಡಿದ್ದು, ಅವರಲ್ಲಿ ಅಷ್ಟಪಾಶಗಳಲ್ಲಿ ಆ ಗೋಪಿಕಾ ಸ್ತ್ರೀಯರೆಲ್ಲ ಪರಮ ಭಕ್ತಿಯರಾಗಿದ್ದರೂ ಕೂಡ ಆ 8ನೆಯ ಪಾಶವಾದಂತಹ ಮಾನ ಅಂತ ಹೇಳ್ತಕ್ಕಂಥದ್ದು ಇದೆ. ಅದರಿಂದಾಗಿ ಭಗವಂತನ ಸಾಮೀಪ್ಯ ಸಿಗ್ತಾ ಇಲ್ಲ. ಅದನ್ನು ಕೂಡ ಹೋಗಲಾಡಿಸುವುದಕ್ಕೋಸ್ಕರ ಬಟ್ಟೆಯನ್ನ ಅಪಹರಿಸಿದ, ವಸ್ತ್ರಾಪಹರಣ ಮಾಡಿದ ಅಂತನ್ನುವ ಅರ್ಥವನ್ನು ಕೊಡ್ತಾರೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಆ ದಕ್ಷಿಣೇಶ್ವರದ ಪಂಚವಟಿಯಲ್ಲಿ ರಾತ್ರಿ ವೇಳೆಯಲ್ಲಿ, ಇತರ ವೇಳೆಗಳಲ್ಲಿ ಎಷ್ಟೋ ವೇಳೆ ತನ್ನ ಜಾತಿ ಭಾವನೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ಜನಿವಾರವನ್ನು, ಯಜ್ಞೋಪವಿತವನ್ನು ತೆಗೆದಿಟ್ಟು ತಾನು ಬ್ರಾಹ್ಮಣ ಅಂತ ಹೇಳ್ತಕ್ಕಂತಹ ಒಂದು ಬಿಗುಮಾನವನ್ನ ಹೋಗಲಾಡಿಸಿಕೊಂಡು ಧ್ಯಾನದಲ್ಲಿ ನಿರತರಾದಂತಹ ಘಟನೆ ನಾವು ನೆನಪು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಜಗನ್ಮಾತೆಯ ಮುಂದೆ ತಾನು
ಶಿಶು. ನಾನೊಬ್ಬ ಗಂಡಸು ಅಂತ ಹೇಳ್ತಕ್ಕಂಥ ಭಾವನೆ ಬಂತು ಅಂತ ಹೇಳಿದ್ರೆ ಅವಳೊಬ್ಳು ಹೆಂಗಸು ಅಂತ ಹೇಳ್ತಕ್ಕಂಥ ಭಾವನೆ ಬರುತ್ತಲ್ಲ, ಆದ್ರಿಂದ ಅದ್ಯಾವುದು ಬೇಡ. ನಾನೊಂದು ಪುಟ್ಟ ಮಗುವಿಗೆ ಲಿಂಗ ಭೇದ ಇಲ್ಲ. ಈ ಲಿಂಗ ಭೇದ ಅಂತ ಇರ್ತಕ್ಕಂಥದ್ದು ಎಲ್ಲ ಬಗೆಯ ಮಾನಗಳಿಗೂ ಕಾರಣವಾಗಿದೆ. ಆದ್ರಿಂದ ಕೌಪೀನವನ್ನು ಕೂಡ ಬಿಸಿಟು ಭತ್ತಲೆಯಾಗಿ ಧ್ಯಾನ ಮಾಡಿದಂತಹ ರೀತಿ ನಮಗೆ ಸಿಗ್ತದೆ ಅವರ ಸಾಧನೆಯಲ್ಲಿ. ಅಂದ ಮಾತ್ರಕ್ಕೆ ನಾವು ಅದನ್ನ ತಕ್ಷಣವೇ ಕಾರ್ಯರೂಪಕ್ಕೆ ತರಕ್ಕೆ ಹೋಗಬಾರ್ದು. ಮೊದಲು ಬಾಕಿ ಉಳಿದವುಗಳನ್ನೆಲ್ಲ ಸರಿಪಡಿಸ್ಕೊಂಡು ಆಮೇಲೆ ನೋಡೋಣ ಅವಶ್ಯಕತೆ ಇದ್ರೆ. ಇಲ್ಲಿ ಈ ಮನ್ನಣೆಯ ದಾಹ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಅಂತ ಅನ್ನೋದನ್ನ ತಿಳಿಸ್ತಾ ಇಲ್ಲಿ ಕೇಶವ ಚಂದ್ರಸೇನ ತನ್ನ ಪ್ರಖ್ಯಾತಿಗಾಗಿ ಪ್ರಯತ್ನ ಪಟ್ಟಂತಹದ್ದನ್ನ ಗುರುತಿಸಿದಂತಹ ಶ್ರೀರಾಮಕೃಷ್ಣರು ತನ್ನ ಪ್ರಖ್ಯಾತಿ ಅಂತ ಹೇಳ್ತಕ್ಕಂಥದ್ದು ಹೆಚ್ಚಬೇಕು ಅನ್ನುವ ದೃಷ್ಟಿಯಿಂದ ಹೊಗಳು ಭಟ್ರಗಳನ್ನ ಸುತ್ತಲೂ ಇರಿಸಿಕೊಂಡಂತಹದ್ದನ್ನು ಕೂಡ ಗಮನಿಸಿ, ಆ ಹೊಗಳು ಭಟ್ರು ಅಂತ ಹೇಳ್ತಕ್ಕಂಥವರು ಕೇಶವಚಂದ್ರ ಸೇನನನ್ನ ನೀವು ಕಲಿಯುಗದ ಚೈತನ್ಯ ಮಹಾಪ್ರಭು ಅಂತ ಹೇಳಿದಾಗಲೂ ಕೂಡ ಛೇ ಅಂತಹ ಮಾತನ್ನೆಲ್ಲ ಯಾಕೆ ಹೇಳ್ತಿದ್ದೀರಿ ನೀವು ಇಂತಹ ಶ್ರೀರಾಮಕೃಷ್ಣ ಮುಂದೆ ಪ್ರೈವೇಟ್ ಆಗಿ ಹೇಳ್ಕೊಳ್ಳಿ. ಹಾಗಲ್ಲ, ಅದು ಕೂಡ ಹೇಳಿದೇನೆ, ಆ ಮಾತನ್ನೆಲ್ಲ ಹೇಳಬಾರದು ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ದೇನೆ ನಗುತ್ತಾ, ಹಾಗಾದ್ರೆ ಇವರು ನಾನು ಶ್ರೀ ಚೈತನ್ಯ ಆಗ್ಬಿಟ್ರೆ ಹಾಗಾದ್ರೆ ಇವರು ನನಗಿಂತ ದೊಡ್ಡ ಇವ್ರನ್ನು ಕೂಡ ಸ್ವಲ್ಪ ಹೋಗಲಿ ಅಂತ ಅರ್ಥ. ಅವ್ರನ್ನ ಹೋಗಲಿ, ನನ್ನನ್ನು ಹೋಗಲಿ, ಅವ್ರನ್ನು ಹೋಗಲಿ ಅಂತ ಹೇಳ್ತಕ್ಕಂತಹ ಸೂಚನೆಯನ್ನ ಶ್ರೀರಾಮಕೃಷ್ಣ ಸೂಕ್ಷ್ಮ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಗಮನಿಸಿ, ಹಾಗಾದ್ರೆ ಇವರು ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಏನ್ ಹೇಳಿದ್ರಂತೆ, ಯಾಕೆ ನಾನು ನಿಮ್ಮ ದಾಸಾನು ದಾಸ ಅಂತನ್ನುವ ಮಾತನ್ನ ಹೇಳುವುದರ ಮೂಲಕ ನಿಜವಾದ ದೊಡ್ಡತನ ಅಂತ ಹೇಳ್ತಕ್ಕಂಥದ್ದು ಭಗವಂತನಿಗೆ ಪ್ರಿಯರಾಗತಕ್ಕಂತಹ ಸ್ಥಿತಿ ಎಲ್ಲಿದೆ ಅಂತಂದ್ರೆ ದಾಸನಾಗುವುದರಲ್ಲಿ. ಭಗವಂತನಿಂದ ನಾವು ನಮ್ಮನ್ನ ಸ್ವೀಕರಿಸಲ್ಪಡಬೇಕು ಅಂತ ಅಪೇಕ್ಷೆ ಪಟ್ರೆ, ಶ್ರೀರಾಮ ಹನುಮಂತನನ್ನು ತಪ್ಪಿಕೊಂಡಂತೆ ನಮ್ಮನ್ನು ಪರಮಾತ್ಮ ತಪ್ಪಿಕೊಳ್ಳಬೇಕು ಅನ್ನುವ ಇಷ್ಟ ಇದ್ರೆ ದಾಸೋಹಂ ಅತ್ಯಂತ ದೀನತಾ ಭಾವ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬರಬೇಕು ಅಂತ ಅನ್ನೋದನ್ನ ಈ ಮೂಲಕ ಮಾತ್ರ ಅಲ್ಲ, ಸಂದರ್ಭ ಬಂದಾಗಲೆಲ್ಲ ಶ್ರೀರಾಮಕೃಷ್ಣ ಸೂಚಿಸ್ತಾ ಇದ್ದಾರೆ. ಮನೆಗಳಲ್ಲಿ ಇವತ್ತು ಮನೆಗಳನ್ನ ತಿನ್ನುವಂತಹದ್ದು ಯಾವುದು ಅಂತಂದ್ರೆ ಮನೆಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಅಹಂಕಾರ. ಪ್ರತಿಯೊಬ್ಬರಿಗೂ ತಮ್ಮ ಜಂಬವನ್ನೇ ಮೆರೀಬೇಕು ಅಂತ ಹೇಳ್ತಕ್ಕಂತಹ ಪ್ರಬಲವಾದ ಇಚ್ಛೆ. ಅವರ ಅಹಂಕಾರ ಇವರನ್ನ ಚುಚ್ಚಿ, ಇವರ ಅಹಂಕಾರ ಅವರನ್ನ ಬಡಿದು ಮನೆಯಲ್ಲಿ ಇರ್ತಕ್ಕಂತಹ ಶಾಂತಿಯೆಲ್ಲ ಕದಲಿ ಅದೊಂದು ಸ್ಮಶಾನವೇ ಆಗಿಬಿಟ್ಟಿದೆ ಅಥವಾ ಕುರುಕ್ಷೇತ್ರವೇ ಆಗಿಬಿಟ್ಟಿರ್ತದೆ. ನೀನು ಮೊದಲು ನಾನು ಹಿಂದೆ ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯನ್ನು ತಾಳಿದ್ದೆ ಆದ ಪಕ್ಷದಲ್ಲಿ ಎಲ್ಲ ಬಗೆಯ ಸೌಕರ್ಯಗಳು ನಿನಗೇ ಇರಲಿ, ನಿನಗಿನ್ನೇನು ಮಾಡ್ಬೇಕು ಹೇಳು, ಎಲ್ಲವನ್ನು ನಾನು ಕೊಡ್ತೇನೆ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ, ನಿಮ್ಮೆಲ್ಲರಿಗೋಸ್ಕರ ನಾನೆಲ್ಲ ಏನ್ ಮಾಡ್ತೇನೆ, ನನಗೆ ಏನು ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯಿಂದ ಇರೋದಕ್ಕೆ ಸಾಧ್ಯವಾದ್ರೆ ಆಯ್ತು, ನಾವು ಜನಸಂದಣಿಯಲ್ಲಿ ಆನಂದವಾಗಿರ್ಬಹುದು. ಸಂಸಾರದಲ್ಲಿ ಮಾತ್ರ ಅಲ್ಲ, ಸಮಾಜದಲ್ಲೂ ಕೂಡ ನಾವು ಆನಂದದಲ್ಲಿರ್ಬೋದು. ಇನ್ನೊಬ್ಬರಿಗೆ ನಾವು ಕೊಡಬೇಕೇ ವಿನಃ ನಾವು ಬಯಸಬೇಕಾಗೇ ಇಲ್ಲ. ಯಾವಾಗ ಇನ್ನೊಬ್ಬರಿಗೆ ನಾವು ಕೊಡ್ತಾ ಬರ್ತೇವೋ, ಎಲ್ಲರಿಗೂ ನಾವು ಕೊಡ್ತಾ ಇರ್ತೇವೋ, ಸ್ವಾರಸ್ಯ ಏನು ಅಂತಂದ್ರೆ ಎಲ್ಲರೂ ಕೊಡ್ತಾ ಬರ್ತಾರೆ. ಇವನು ಎಲ್ಲರಿಗೂ ಒಬ್ಬೊಬ್ಬರಿಗೆ ಕೊಟ್ಟದ್ದು 5 ಪೈಸೆ, ಅವರು ಕೂಡ ಸೇರಿ 5 ಪೈಸೆ ಕೊಟ್ರಿ, 10,000 ಜನ ಕೊಟ್ಬಿಟ್ರಿ, ಎಷ್ಟಾಯ್ತು ಲೆಕ್ಕ ಹಾಕಿ. ಪ್ರತಿಯಾಗಿ ಬಂದೇ ಬರ್ತದೆ. ಆದ್ರೆ ಆ ಬರ್ತದೆ ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಕೂಡ ಇರಬಾರ್ದು. ಯಾವಾಗ ನಿರೀಕ್ಷಣೆ ಇರ್ತದೋ ಮತ್ತೆ
ತಾನು ಆ ರೀತಿಯಲ್ಲಿ ನಡ್ಕೊಳ್ತಕ್ಕಂತಹದ್ದು ದಾರಿ ತಪ್ಪಿ ಹೋಗಿಬಿಡ್ತದೆ. ಜನರಿಗೆ ಗೊತ್ತಾಗ್ತದೆ ಇಂತಹ ಒಂದು ಉದ್ದೇಶ ಇಟ್ಕೊಂಡೇ ಅವನು ಈ ರೀತಿ ಮಾಡ ಏನೋ ಇದೆ, ಅದಕ್ಕೋಸ್ಕರ ಇವನು ಈ ತರ ನಾಟಕ ಆಡ್ತಾ ಇದ್ದಾನೆ ಅರ್ಥ ಮಾಡಿರ್ತಾನೆ. ಜನರೆಲ್ಲರೂ ಸೇರಿ ಮಾಸ್ ಅಂತ ಕರೀತಾರೆ, ಗುಂಪು. ಆ ಗುಂಪಿಗೆ ಒಂದು ಅಂತರ್ದೃಷ್ಟಿ ಅಂತ ಒಂದಿರುತ್ತೆ. ಅಂತರ್ದೃಷ್ಟಿ ಅಂತಂದ್ರೆ ಗೊತ್ತೇನು, ಇಂಟ್ಯೂಷನ್ ಅಂತ ಹೆಸರು. ಎಲ್ಲರೂ ಸೇರಿ ಗಮನಿಸುವ ಸಂದರ್ಭದಲ್ಲಿ ಒಂದು ಮೂರನೆಯ ದೃಷ್ಟಿಯ ಕೆಲಸ, ಭಗವದ್ ದೃಷ್ಟಿಯೇ ಕೆಲಸ ಮಾಡ್ತದೆ. ಅದು ನಮ್ಮ ಒಳಗಡೆಯ ವ್ಯಕ್ತಿತ್ವವನ್ನು ಪತ್ತೆ ಹಚ್ಚಿ ಬಿಡ್ತದೆ. ಆದ್ರಿಂದ ನಮ್ಮ ಅಂತರಂಗ ಶುದ್ಧಿ ಕಡೆಗೆ ವಿಶೇಷ ಗಮನ ಕೊಟ್ಟು ಈ ಬಗೆಯಲ್ಲಿ ನಿಜವಾದ ಒಂದು ದೀನತೆಯನ್ನು ತಾಳಿಕೊಂಡು ಧೈರ್ಯವಾಗಿರಿಸಿಕೊಂಡು ದಾಸತ್ವ ಭಾವದಿಂದ ಇತ್ತು ಅಂತ ಹೇಳಿದ್ರೆ ಭಗವಂತ ನಮ್ಮನ್ನ ಬೇರೆತ್ತಾನೆ. ನಾವು ನಮ್ಮನ್ನೇ ಮೇಲೆ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ ಅಂದ್ರೆ ಮನ್ನಣೆಯ ದೃಷ್ಟಿಯಲ್ಲಿ ಮಾತ್ರ ನಾನು ಹೇಳಿದ್ದು. ಉದ್ಧರೇದ ಆತ್ಮನಾತ್ಮಾನಂ ಅಂತಿರ್ತಕ್ಕಂಥ ವಾಕ್ಯವನ್ನು ಉಪಯೋಗಿಸಿ ಹೇಳ್ತಾ ಇಲ್ಲ, ಅದು ಬೇರೆ ಕಥೆ. ಅದು ನಮ್ಮನ್ನು ನಾವು ಮನ್ನಿಸಲ್ಪಡಬೇಕು ಅಂತ ಅನ್ನುವ ದೃಷ್ಟಿಯಿಂದ, ಪ್ರಖ್ಯಾತರಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮನ್ನು ನಾವು ಮೇಲೆತ್ಕೊಳ್ಳುವಂತಹ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ, ಜನರೆಲ್ಲರನ್ನೂ ಕೂಡ ಈ ದೃಷ್ಟಿಯಲ್ಲಿ ಬಳಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ, ಅತ್ತ ಕಡೆ ಜನರೂ ನಮ್ಮನ್ನು ಮೆಟ್ತಾರೆ, ಇತ್ತ ಕಡೆ ಭಗವಂತನೂ ನಮ್ಮನ್ನು ಮೆಟ್ತಾನೆ. ಆ ಬಲಿಯ ತಲೆಯನ್ನು ಮೆಟ್ಟಿ ಪಾತಾಳಕ್ಕೆ ತೊಳಿದಂತೆ ಮೆಟ್ಟಲ್ಪಡ್ತೇವೆ, ಮೆಟ್ಟು ಸಮೇತ. ಶ್ರೀರಾಮಕೃಷ್ಣರು ಈ ನಿರಹಂಭಾವತ್ವವನ್ನು ಪ್ರತಿಪಾದಿಸುವುದಕ್ಕೋಸ್ಕರ, ತಮ್ಮ ಜೀವನ ತೋರಿಸೋದಕ್ಕೋಸ್ಕರ, ನಮ್ಮ ಜೀವನದಲ್ಲಿ ಅದನ್ನು ತೋರಿಸೋದಕ್ಕೋಸ್ಕರ ತಮ್ಮ ಜೀವನದಲ್ಲಿ ತೋರಿಸಿದಂತಹದ್ದು, ತಮ್ಮ ಮಾತಿನಲ್ಲಿ ತೋರಿಸಿದಂತಹದ್ದು ಅಂತ ಘಟನೆಗಳು ಈ ವಚನವೇದದಲ್ಲಿ ಹಲವಾರು ಬರುತ್ತವೆ. ವಿನಯ ಮೂರ್ತಿ ರಾಮಕೃಷ್ಣ ಶ್ರೀರಾಮಕೃಷ್ಣ ಅಂತ ಒಂದು ಪುಸ್ತಕ ಇದೆ. ಪುಸ್ತಕದಲ್ಲಿ ಅಂತ ಕೆಲವು ಅಂಶಗಳನ್ನು ಸಂಗ್ರಹಿಸಿ ಅದರಲ್ಲಿ ಬರೆಯಲಾಗಿದೆ. ವಿನಯಾಸ್ತ್ರ, ನಮಸ್ಕಾರಾಸ್ತ್ರದಿಂದ ಈ ಸತಿ ಜಗತ್ತನ್ನ ಗೆದ್ರು ಶ್ರೀರಾಮಕೃಷ್ಣ ಅಂತ ಮಾತನ್ನ ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ಗಿರೀಶ್ ಚಂದ್ರ ಘೋಷ್ ಕೂಡ ಹೇಳ್ತಾನೆ. ನಮಸ್ಕಾರಾಸ್ತ್ರ, ಈ ರೀತಿಯಲ್ಲಿ ಅವರು ಜನರನ್ನ ಗೆದ್ರು ಅಂತ. ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನ ಗೆಲ್ಲಬೇಕಾದ್ರೆ ಈ ಬಗೆಯ ದೀನತಾ ಭಾವ ಅಂತ ಹೇಳ್ತಕ್ಕಂಥದ್ದು ಬಹಳ ಮಟ್ಟಿಗೆ ಉಪಯೋಗ ಬರ್ತದೆ. ಆದ್ರೆ ದೀನತೆ ಅಂತ ಹೇಳ್ತಕ್ಕಂಥದ್ದು ದೌರ್ಬಲ್ಯವಾಗಿರಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಸದಾ ಜೊತೆಯಲ್ಲಿ ನೆನಪಿಟ್ಕೊಂಡಿರ್ಬೇಕು. ಶ್ರೀರಾಮಕೃಷ್ಣರು ಜಗನ್ಮಾತೆಯಲ್ಲಿ ತನ್ನ ತಾನು ಪ್ರತಿಷ್ಠಾಪಿಸಿಕೊಂಡು ಆ ಜಗನ್ಮಾತೆಯ ಬಲದಿಂದ ಬಲಿಷ್ಠರಾಗಿ ದಾಸತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಎಷ್ಟು ವಿಚಾರಗಳನ್ನ ನಾವು ಒಟ್ಟಿಗೆ ಸೇರಿಸ್ಕೊಳ್ಬೇಕಾದ್ರೆ ಇದ್ರೆ ಪೆದ್ದಂಬಟ್ಟರಾಗಿ ನಾವು ವರ್ತಿಸಿ ಧರ್ಮದ ಹೆಸರಿನಲ್ಲಿ ಪೆದ್ದಂಬಟ್ಟರಾಗಬಾರದು. ಈ ಧರ್ಮದ ಹೆಸರಿನಲ್ಲಿ ಪೆದ್ದಂಬಟ್ಟರಾಗಬಾರದು ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರವೂ ಕೂಡ ಶ್ರೀರಾಮಕೃಷ್ಣ ಹೇಳಿದಂತಹ ಉದಾಹರಣೆಗಳು, ತೋರಿಸಿದಂತಹ ಮಾತುಗಳು ಬಹಳಷ್ಟು ಇವೆ. ಅದೆಲ್ಲ ಸಕಾಲದಲ್ಲಿ ನೋಡೋಣ. ಅಂತೂ ಈಗ ಈ ಲೋಕಮಾನ್ಯತೆ ಇರ್ತಕ್ಕಂಥ ದೃಷ್ಟಿಯಿಂದ ನಾವು ಕೆಲಸ ಮಾಡಬಾರ್ದು ಅಂತ ಅನ್ನೋದನ್ನ, ಈ ನಾನು ಎಲ್ಲರ ದಾಸ, ನಿಮ್ಮೆಲ್ಲರ ದಾಸ, ದಾಸಾನು ದಾಸ ಅಂತ ಮಾತನ್ನು ಹೇಳಿದ್ರು. ಯೇಸು ಕ್ರಿಸ್ತ ಒಂದು ಮಾತಾಡ್ತಾರೆ, ಬಹಳ ಸ್ವಾರಸ್ಯವಾಗಿದೆ. ದಾನ ಧರ್ಮಾದಿಗಳನ್ನು ಮಾಡಿಬಿಟ್ಟು ನಿಮ್ಮನ್ನು ನೀವೇ ಕೊಂಡಾಡ್ಕೊಳ್ಬೇಡಿ. ನಿಮ್ಮನ್ನು ನೀವೇ ಕೊಂಡಾಡ್ಕೊಂಡು ನೀವು ದಾನ ಧರ್ಮ ಮಾಡಿದ್ದೆ ಆದ್ರೆ ಭಗವಂತ ಸುಮ್ಮನಿದ್ದು ಬಿಡ್ತಾನೆ. ನೀವೇನಾದ್ರೂ ದಾನ ಧರ್ಮ ಸತ್ಕಾರ್ಯಗಳನ್ನು ಮಾಡಿ ಸುಮ್ಮನಿದ್ದೇ ಆದ್ರೆ, ಗುಪ್ತವಾಗಿ ಮಾಡಿ ಸುಮ್ಮನಿದ್ದೇ ಆದ್ರೆ ಭಗವಂತ ಅದನ್ನು ಪ್ರಕಟಗೊಳಿಸ್ತಾನೆ. ನಮ್ಮನ್ನು ನಾವೇ ಕೊಂಡಾಡ್ಕೊಂಡಾಗ ಭಗವಂತ ಸುಮ್ಮನಿರ್ತಾನೆ. ನಮ್ಮನ್ನು ಕೊಂಡಾಡ್ಕೊಂಡು ನಮ್ಮನ್ನು ನಾವೇ ಕೊಂಡಾಡ್ಕೊಂಡ್ರು ಕೂಡ ಎಷ್ಟೇ ಪೇಪರ್ ಹಾಕಿದ್ರು ಕೂಡ ಜನ ಎಷ್ಟೊಂದು ನೆನ್ಪಿಟ್ಕೊಂಡಿರ್ತಾರೆ ಅದನ್ನು, ಅಥವಾ ಎಷ್ಟು ಜನತೆಗೆ ಅಂತ ನಾವು ಅದನ್ನು ಹೇಳೋದಕ್ಕೆ ಸಾಧ್ಯ ಆಗ್ತದೆ ಅಷ್ಟೇ. ಆ ಜನರು ಕೂಡ ಕಾಲಕ್ರಮದಲ್ಲಿ ಬಿದ್ದು ಹೋಗ್ತಾರೆ. ಆ ಜನರೇಷನ್, ಆ ಒಂದು ಜನರ ಒಂದು ಸಮುದಾಯವೇ ಹೊರಟು ಹೋಗ್ಬಿಡುತ್ತೆ. ಆಮೇಲೆ ನಿಮ್ಮ ಹೆಸರು ಹೇಳುವವರೇ ಇಲ್ಲ ಅಲ್ಲಿ. ಆದ್ರೆ ಅದೇ ನಾವು ಗುಪ್ತವಾಗಿ ಮಾಡಿದ್ದಾದ ಪಕ್ಷದಲ್ಲಿ ಭಗವಂತ ಅದನ್ನು ಪ್ರಕಟಪಡಿಸೋದಕ್ಕೆ ಶುರು ಮಾಡ್ತಾನೆ. ಆಚಂದ್ರಾರ್ಕವಾಗಿ ಆ ಹೆಸರು ಅಂತ ಹೇಳ್ತಕ್ಕಂಥ ಅದು ಮೆರೆದಾಡ್ತಾ ಇರ್ತಾರೆ. ಯಾಕೆಂದ್ರೆ ಭಗವಂತ ನಿತ್ಯ. ಆದ್ರಿಂದ ಅವನು ಯಾರನ್ನ ತಾನು ಪ್ರಸಿದ್ಧಿಗೆ ತರಬೇಕು ಅಂತ ಇಷ್ಟಪಟ್ಟಿರ್ತಾರೋ ಅಂತವರೆಲ್ಲರೂ ಕೂಡ ನಿತ್ಯವೂ ಕೂಡ ಪ್ರಸಿದ್ಧಿಗೆ ತರ್ತಾರೆ. ಅವನ ಶರೀರ ಹೋಗಿ ಅವನ ನಂತರದ ಜನರು ಕೂಡ ಎಲ್ಲ ಹೋದ ಮೇಲೂ ಕೂಡ ಹೊಸ ಹೊಸ ಜನರು ಅವನ ಹೆಸರನ್ನ ಎತ್ತಿರ್ತಾರೆ. ಇವತ್ತಿಗೂ ಕೂಡ ಸತ್ಪುರುಷರನ್ನ, ಮಹಾಪುರುಷರನ್ನ, ಸಂತ ಜನರನ್ನ ಎಷ್ಟೊಂದು ನಾವು ಕೊಂಡಾಡ್ತಾ ಇದ್ದೇವೆ ಇವತ್ತಿಗೆ.
ಭಗವಂತನ ಹೆಸರಿನಲ್ಲಿ ದಾಸರಾದಂತಹ ಪುರಂದರದಾಸರೇ, ಕಬೀರದಾಸರೇ ಮೊದಲಾದಂತಹ ಮೀರಾಬಾಯಿ ಮೊದಲಾದಂತಹ ದಾಸ ಬರೆಯುವುದನ್ನು ನಾವು ಎಷ್ಟೊಂದು ಕೊಂಡಾಡ್ತಾ ಇದ್ದೇವೆ ಇವತ್ತು. ಅವರ ಹೆಸರನ್ನು ಉಚ್ಚರಿಸಿದ ಮಾತ್ರಕ್ಕೆ ನಾವು ಪುನೀತರಾಗಿ ಓದಿರ್ತಕ್ಕಂಥ ಭಾವನೆ ನಾವು ಬರುವಂತೆ ಭಗವಂತ ಏರ್ಪಾಟ್ ಮಾಡಿದ್ದಾನೆ. ಈ ರೀತಿಯಲ್ಲಿ ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ಬರಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ ನಾವು ಅದಕ್ಕೇನು ಪ್ರಯತ್ನ ಮಾಡಬೇಕಾಗಿಲ್ಲ. ನಾವು ಎಲ್ಲರೊಂದಿಗೆ ಹೊಂದಿಕೊಂಡು ಬೆರೆತು ವಿನಯದಿಂದ ಪ್ರೀತಿಯಿಂದ ಮಾಡಿ ಬದುಕಿದ್ರೆ ಸಾಕು. ಅದರಿಂದ ಸುಪ್ರೀತನಾದಂತಹ ಭಗವಂತ ನಮ್ಮನ್ನ ಪ್ರಖ್ಯಾತಿಗೆ ತರತಕ್ಕಂತಹ ಕೆಲಸವನ್ನು ನಿರತನಾಗ್ತಾನೆ. ಅಂತಹದೊಂದು ಪ್ರಖ್ಯಾತಿ ಅಪೇಕ್ಷೆ ಇತ್ತು ಅಂತ ಹೇಳಿದ್ರು ಕೂಡ ಈ ರೀತಿಯಲ್ಲಿ ನೀವು ಹೋಗ್ಬೋದು. ಆದ್ರೆ ಅಂಥದ್ದನ್ನು ಕೂಡ ಇಟ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತಹದ್ದು. ಅದೇ ಸಿಕ್ಕುವಾಗ ಬಾಕಿ ಉಳಿದಂತೆಲ್ಲ ಯಾತಕ್ಕೆ ಬೇಕು? ಅಂತೂ ಶ್ರೀರಾಮಕೃಷ್ಣರು ಈ ಒಂದು ಸಂದರ್ಭದಲ್ಲಿ ಯಾಕೆ ನಾನು ನಿಮ್ಮ ದಾಸನ ದಾಸ, ರೇಣುವಿನ ರೇಣು ಅಂತ ಹೇಳಿದ್ರು. ರೇಣು ಅಂದ್ರೆ ಕಣು, ಧೂಳಿನ ಕಣ ನಾನು ಅಂತ ಅಷ್ಟು ಮಟ್ಟಿಗೆ ತಮ್ಮನ್ನು ತಾವು ಇಳಿಸ್ಕೊಂಡು ಹೇಳ್ತಾರೆ. ಅವತಾರ ಪುರುಷರಾಗಿ ಬಂದು ಸಹಸ್ರಾರು ಜನರ ಮನೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಶ್ರೀರಾಮಕೃಷ್ಣ ಅಂದು ಹೇಳಿದಂತಹ ಮಾತು ಇದು. ಅಮೃತ ಮತ್ತು ತ್ರೈಲೋಕ್ಯನಾಥನಿಗೆ ಶ್ರೀರಾಮಕೃಷ್ಣ ಈಗ ಹೇಳ್ತಾರೆ, ನರೇಂದ್ರ, ರಾಖಾಲ ಮುಂತಾದವರೆಲ್ಲ ನಿತ್ಯಸಿದ್ದರು. ಇವರು ಜನ್ಮದಲ್ಲಿಯೂ ಭಗವದ್ಭಕ್ತರು. ಅನೇಕರಿಗೆ ಎಷ್ಟೋ ಸಾಧನೆ ಭಜನೆ ಮಾಡಿದ ನಂತರ ಸ್ವಲ್ಪ ಭಕ್ತಿ ಉಂಟಾಗ್ತದೆ. ಆದ್ರೆ ಇವರಿಗೆಲ್ಲ ಆ ಜನ್ಮದಿಂದಲೇ ಭಗವಂತನ ಕಂಡ್ರೆ ಪ್ರೀತಿ. ಇವರು ಒಡೆದು ಮೂಡಿದ ಲಿಂಗಗಳು, ನೆಟ್ಟ ಲಿಂಗಗಳಲ್ಲ. ನಿತ್ಯ ಸಿದ್ಧರ ಗುಂಪೇ ಬೇರೆ. ಎಲ್ಲಾ ಹಕ್ಕಿಗಳ ಕೊಕ್ಕು ಬಾಗಿರುವುದಿಲ್ಲ. ಇವರು ಎಂದೂ ಸಂಸಾರದಲ್ಲಿ ಆಸಕ್ತರಾದವರಲ್ಲ. ಉದಾಹರಣೆಗೆ ಪ್ರಹ್ಲಾದ. ಎಲ್ಲಾ ಹಕ್ಕಿಗಳ ಕೊಕ್ಕು ಬಾಗಿರುವುದಿಲ್ಲ. ಗಿಣಿ, ಅದರ ಕೊಕ್ಕು ಬಾಗಿರುತ್ತದೆ. ಗಿಣಿ ಅಷ್ಟು ಅದ್ಭುತವಾದ ಪಕ್ಷಿ. ಕಾಗೆ, ಅದರ ಕೊಕ್ಕು ನೆಟ್ಟಿಗೆ, ಅದಕ್ಕೆ ಹಾಗೆ. ಆ ರೀತಿಯಲ್ಲಿ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಗೆ ಹೇಳ್ತಾರೆ, ಸಾಧಾರಣ ಜನರು ಸಾಧನೆ ಮಾಡ್ತಾರೆ, ಭಗವಂತನನ್ನ ಪ್ರೀತಿಸ್ತಾರೆ, ಆದರೆ ಸಂಸಾರದಲ್ಲೂ ಆಸಕ್ತರಾಗ್ತಾರೆ. ಕಾಮಕಾಂಚನದಿಂದಲೂ ಮುಗ್ಧರಾಗಿ ಬಿಡ್ತಾರೆ. ಅವರು ಸಾಮಾನ್ಯ ನೊಣದ ಹಾಗೆ. ಅದು ಹೂವಿನ ಮೇಲೂ ಕುಳಿತುಕೊಳ್ಳುತ್ತದೆ, ಸಿಹಿ ತಿಂಡಿಗಳ ಮೇಲೂ ಕುಳಿತುಕೊಳ್ಳುತ್ತದೆ, ಕೊನೆಗೆ ಹೇಸಿಗೆ ಮೇಲೂ ಕುಳಿತುಕೊಳ್ಳುತ್ತದೆ. ಆದರೆ ನಿತ್ಯ ಸಿದ್ಧರು ಜೇನು ನೊಣದ ಹಾಗೆ. ಅದು ಕೇವಲ ಹೂವಿನ ಮೇಲೆ ಮಾತ್ರ ಕುಳಿತು ಮಧುಪಾನ ಮಾಡುತ್ತದೆ. ನಿತ್ಯ ಸಿದ್ಧ ಭಗವತ್ ರಸವನ್ನು ಮಾತ್ರ ಪಾನ ಮಾಡುತ್ತಾನೆ. ಆತ ಎಂದಿಗೂ ವಿಷಯ ರಸದ ಕಡೆಗೆ ಹೋಗುವುದೇ ಇಲ್ಲ. ನಿತ್ಯ ಸಿದ್ಧರ ಭಕ್ತಿ ಅನ್ನೋದು ಸಾಧನೆ ಮಾಡಿದರೆ ಉಂಟಾಗ್ತದೆಯಲ್ಲ, ಆ ಥರದ್ದಲ್ಲ. ಇಷ್ಟೊಂದು ಜಪ, ಇಷ್ಟೊಂದು ಧ್ಯಾನ ಮಾಡಬೇಕು, ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಇಂಥವೆಲ್ಲ ಇದೆಯಲ್ಲ, ಶ್ರೀರಾಮಕೃಷ್ಣ ಮಾತಿದು ಇಂಥವೆಲ್ಲ ಇದೆಯಲ್ಲ, ಇವು ವಿಧಿವತ್ ಭಕ್ತಿಗೆ ಸೇರಿದೆ. ಇದು ಗದ್ದೆಗೆ ಪೈರು ಹಾಕಿದಾಗ ಅದನ್ನು ದಾಟಬೇಕಾದ್ರೆ ತೆವರಿ ಮೇಲೆ ಸುತ್ತಿ ಸುತ್ತಿ ನಡೆದು ಹೋಗುವ ಹಾಗೆ, ಅಥವಾ ಹತ್ತಿರವೇ ಇರುವ ಹಳ್ಳಿಯನ್ನು ದೋಣಿಯಲ್ಲಿ ಸುತ್ತಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಸುತ್ತಿ ಹರಿಯುತ್ತಿರುವ ನದಿಯ ಮೂಲಕ ತಲುಪಬೇಕಾಗಿ ಬರುವ ಹಾಗೆ ರಾಗ ಭಕ್ತಿ, ಪ್ರೇಮ ಭಕ್ತಿ, ಭಗವಂತ ತನ್ನವನೇ ಅಂತನ್ನುವ ಪ್ರೀತಿ ಉಂಟಾಯಿತು ಅಂದ್ರೆ ಆಗ ವಿಧಿ ನಿಯಮಗಳು ಯಾವುವೂ ಬೇಕಾಗಿರುವುದಿಲ್ಲ. ಆಗ ಅದು ಕೊಯ್ಲಾದ ಗದ್ದೆಯ ಮೇಲೆ, ಕಟಾವಾದ ಗದ್ದೆಯ ಮೇಲೆ ಹಾದು ಹೋದ ಹಾಗೆ. ತೆವರಿ ಮೇಲೆ ನಡೆದುಕೊಂಡು ಹೋಗಬೇಕಾಗಿರೋದಿಲ್ಲ. ಆಗ ಯಾವ ದಿಕ್ಕಿಗೆ ಬೇಕಾದರೂ ನೇರವಾಗಿ ಹೋದ್ರೆ ಆಯ್ತು. ಪ್ರವಾಹ ಬಂತು ಅಂದ್ರೆ ಮತ್ತೆ ಸೊಟ್ಟಂಪಟ್ಟವಾಗಿ ತಿರುಗಿಕೊಂಡು ಹರಿಯುತ್ತಿರುವ ನದಿಯ ಮೂಲಕ ಹಾದು ಹೋಗಬೇಕಾಗಿರೋದಿಲ್ಲ. ಆಗ ಗದ್ದೆಗಳ ಮೇಲೆಲ್ಲ ಒಂದು ಜಲ್ಲೆ ಉದ್ದದ ನೀರು ನೇರವಾಗಿ ದೋಣಿ ನಡೆಸ್ಕೊಂಡು ಹೋಗಿಬಿಟ್ರೆ ಮುಗಿಯಿತು. ಈ ರಾಗ ಭಕ್ತಿ, ಈ ಅನುರಾಗ, ಈ ಪ್ರೀತಿ ಬಾರದೇ ಇತ್ತು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಅಮೃತ ಅನ್ನೋ ಭಕ್ತ ಹೇಳ್ತಾರೆ, ಮಹಾಶಯರೇ ನಿಮಗೆ ಸಮಾಧಿ ಅವಸ್ಥೆಯಲ್ಲಿ ಏನು ಬೋಧೆ ಆಗ್ತದೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಕೀಟ ಭ್ರಮರದ ಮೇಲೆ ಚಿಂತಿಸ್ತಾ ಚಿಂತಿಸ್ತಾ ಕೊನೆಗೆ ಭ್ರಮರವೇ ಆಗಿಬಿಡುತ್ತದೆ ಅಂತನ್ನೋದನ್ನ ನೀನು ಕೇಳಿರ್ಬೇಕಲ್ವೇ? ನನಗೆ ಆಗ ಹೇಗನಿಸ್ತದೆ ಗೊತ್ತೇ? ಪಾತ್ರೆಯಲ್ಲಿ ಇಟ್ಟಂತಹ ಮೀನನ್ನ ಗಂಗೆಗೆ ಬಿಟ್ರೆ ಹೇಗೋ ಹಾಗಾಗುತ್ತೆ. ಪಾತ್ರೆಯೊಳಗೆ ಸುತ್ತಾಡ್ತಕ್ಕಂತಹ ಮೀನು ಜೀವಾತ್ಮ.
ಅದನ್ನು ತೆಗೆದು ಗಂಗೆಗೆ ಬಿಟ್ಟರೆ ಯಾವ ರೀತಿ ಅನುಭವ ಬರ್ತದೆ ಆ ಮೀನಿಗೆ, ಎಂತಹ ಒಂದು ಸ್ವಾತಂತ್ರ್ಯ ಇರ್ತದೆ ಓಡಾಟಕ್ಕೆ, ಅಂತಹ ಒಂದು ಅನುಭವ ಆಗ್ತದೆ ಅಂತ ಉದಾಹರಣೆ ಕೊಡ್ತಾರೆ. ಅದ್ಭುತವಾಗಿದೆ. ಆಗ ಅಮೃತ ಅಂತ ಹೇಳ್ತಕ್ಕಂಥ ಭಕ್ತ ಹೇಳ್ತಾನೆ, ಆಗ ಅಹಂ ಅಂತ ಅನ್ನೋದು ಕಿಂಚಿತ್ತು ಉಳಿದುಕೊಳ್ಳೋದಿಲ್ವೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ನನ್ನಲ್ಲಿ ಪ್ರಾಯಿಕವಾಗಿ ಕಿಂಚಿತ್ ಅಹಂ ಉಳಿದುಕೊಂಡಿರುತ್ತದೆ. ಚಿನ್ನದ ಗಟ್ಟಿಯನ್ನು ಮರಗಲಿನ ಮೇಲೆ ಉಜ್ಜಿದರೂ ಕೂಡ ಒಂದು ಕಿಂಚಿತ್ ಭಾಗ ಕೈಯಲ್ಲಿ ಉಳಿದುಕೊಂಡಿರ್ತದಲ್ಲ ಹಾಗೆ. ಮತ್ತೆ ಉದಾಹರಣೆಗೆ ದೊಡ್ಡ ಬೆಂಕಿಯನ್ನು ತೆಗೆದುಕೋ, ಅಹಂ ಅಂತ ಹೇಳ್ತಕ್ಕಂಥದ್ದು ಅದರ ಒಂದು ಕಿಡಿ ಇದ್ದ ಹಾಗೆ. ಸಮಾಧಿಯಲ್ಲಿ ಬಾಹ್ಯ ಜ್ಞಾನ ಹೊರಟೋಗ್ಬಿಡ್ತದೆ. ಆದ್ರೆ ಭಗವಂತ ಪ್ರಾಯಿಕವಾಗಿ ಕಿಂಚಿತ್ ಅಹಂ ಉಳಿಸಿಬಿಡ್ತಾನೆ. ಯಾಕೆ? ವಿಲಾಸಕ್ಕೋಸ್ಕರ. ನಾನು ನೀನು ಅಂತನ್ನುವ ಭೇದ ಬುದ್ಧಿ ಉಳಿದ್ರೂ ತಾನೇ ಆಸ್ವಾದನೆ ಮಾಡೋದು ಸಾಧ್ಯ, ಭಕ್ತರೊಡನೆ ಆನಂದ ಪಡೋದಕ್ಕೆ ಸಾಧ್ಯ. ಕೆಲವು ವೇಳೆ ಭಗವಂತ ಆ ಕಿಂಚಿತ್ ಅಹಮ್ಮನ್ನು ಕೂಡ ನಿರ್ಮೂಲ ಮಾಡಿಬಿಡ್ತಾನೆ. ಆಗ ನಿರ್ವಿಕಲ್ಪ ಸಮಾಧಿ, ಜಡ ಸಮಾಧಿ ಉಂಟಾಗಿ ಬಿಡ್ತದೆ. ಆಗ ದೊರೆಯುವಂತಹ ಅನುಭವವನ್ನ ಬಾಯಿಂದ ಹೇಳೋದಕ್ಕಾಗುವುದಿಲ್ಲ. ಒಂದು ಉಪ್ಪಿನ ಬೊಂಬೆ ಸಮುದ್ರದ ಆಳ ಕಂಡು ಹಿಡಿದಕ್ಕೆ ಹೋಯ್ತು, ಸ್ವಲ್ಪ ಇಳಿದ್ರೊಳಗೆ ಅದು ಕರೆದು ಹೋಯ್ತು, ಸಮುದ್ರದೊಳಗೆ ಒಂದಾಗಿಬಿಡ್ತು. ಆಗ ಸಮುದ್ರದ ಹೊರಕ್ಕೆ ಬಂದು ಸಮುದ್ರ ಎಷ್ಟು ಆಳ ಇದೆ ಅಂತ ಅನ್ನೋದಾಗಿ ತಿಳಿಸೋದಕ್ಕೆ ಅಲ್ಲಿ ಯಾರು ಉಳಿದಿರ್ತಾರೆ? ಅದೇ ರೀತಿಯಲ್ಲಿ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಕರಗೋಗ್ಬಿಟ್ಟಿರುತ್ತೆ ಅಂತ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣರು ಈ ಅಹಂ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಒಂದು ಕಿಡಿ ಅಂತ ಹೇಳ್ತಾರೆ. ಇದೇ ಮಾತನ್ನ ಮುಂಡಕ ಉಪನಿಷತ್ತು ಬಹಳ ಸ್ವಾರಸ್ಯವಾಗಿ ಹೇಳ್ತದೆ. ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾತ್ ಸಹಸ್ರಶಃ ಪ್ರಭವಂತೆ ಸರೂಪಾ ತಥಾಕ್ಷರಾತ್ ವಿವಿಧಾಃ ಸೌಮ್ಯ ಭಾವಾತ್ ಪ್ರಜಾಯಂತೆ ತತ್ರ ಚೈವಾಪಯಂತೆ. ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾತ್ ಸಹಸ್ರಶಃ ಪ್ರಭವಂತೆ ಸರೂಪಾ ತಥಾಕ್ಷರಾತ್ ವಿವಿಧಾಃ ಸೌಮ್ಯ ಭಾವಾತ್ ಪ್ರಜಾಯಂತೆ ತತ್ರ ಚೈವಾಪಯಂತೆ. ಚೆನ್ನಾಗಿ ಧಗಧಗಿಸಿ ಉರಿತಿರ್ತಕ್ಕಂತಹ ಬೆಂಕಿಯಿಂದ ಆ ಬೆಂಕಿಯ ಸ್ವರೂಪದ ಹಲವಾರು ಕಿಡಿಗಳು ಸುತ್ತಮುತ್ತ ಹರಡಿಕೊಳ್ಳುವ ರೀತಿಯಲ್ಲಿ ಜ್ಯೋತಿರ್ಮಯನಾದಂಥ ಅಕ್ಷರ ಸ್ವರೂಪನಾದ ಪರಮಾತ್ಮನಿಂದ, ಓ ಸೌಮ್ಯ, ಹಲವಾರು ಜೀವಿಗಳು ನಾವು ವ್ಯಕ್ತವಾಗಿ ಬರುತ್ತೇವೆ ಮತ್ತು ನಾವು ಮಿಣುಕುವುದು ಮುಗಿದ ಮೇಲೆ ಮತ್ತೆ ಅದೇ ಜ್ಯೋತಿಗೆ ಹೋಗಿ ಸೇರಿಕೊಳ್ತೇವೆ. ತಥಾಕ್ಷರಾತ್ ವಿವಿಧ ಸೌಮ್ಯ ಭಾವ ಪ್ರಜಾಯಂತೆ ತತ್ರ ಚೈವ ಅಪಿಯಂತಿ. ಅಲ್ಲೇ ಹೋಗಿ ಮತ್ತೆ ಸೇರಿಕೊಳ್ಳ. ಎಲ್ಲಿಂದ ಹುಟ್ಟಿ ಬಂದಿದೆಯೋ ಆ ಒಂದು ಕಿಡಿ ಹೇಗೆ ಅಲ್ಲೇ ಹೋಗಿ ಸೇರಿಕೊಳ್ತದೋ ಅದೇ ರೀತಿಯಲ್ಲಿ ಜ್ಯೋತಿಯಿಂದ ಬಂದಂತಹ ನಾವುಗಳು ಜ್ಯೋತಿಗಳು, ಜ್ಯೋತಿಯ ಕಿಡಿಗಳು ಮತ್ತೆ ಅಲ್ಲಿಯೇ ಹೋಗಿ ಸೇರಿಕೊಳ್ತೇವೆ ಅಂತನ್ನುವ ಒಂದು ಉಪನಿಷತ್ ವಾಣಿ ಏನಿದೆಯೋ ಅದನ್ನ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾವು ಒಂದು ಕಿಡಿಯಾಗಿ ಕಾಣ್ತೇವೆ, ತಮ್ಮ ಅಹಂಕಾರ ಅಂತ ಹೇಳ್ತಕ್ಕಂಥ ಅದೊಂದು ಕಿಡಿಯಾಗಿ ಕಾಣ್ತದೆ ಅಂತ. ಹಾಗೆ ನಾವೆಲ್ಲ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ, ಅಮೃತ ಪುತ್ರರು ನಾವೆಲ್ಲ ಒಂದು ದೃಷ್ಟಿಯಿಂದ. ಆ ಜ್ಯೋತಿಯ ಬೇರೆ ಬೇರೆ ಕಿಡಿಗಳು ನಾವೆಲ್ಲ. ಈ ಒಂದು ಭಾವನೆಯಿಂದ ಈ ಕಿಡಿ ಅಂತ ಹೇಳ್ತಕ್ಕಂಥದ್ದು ತಗದಗಿಸಿ ಉರಿದು ಆ ಮಹಾ ಜ್ಯೋತಿಯೇ ನಾವು ಆಗಬೇಕು ಅಂತ ಹೇಳ್ತಾ ಇಲ್ಲಿಗೆ ಅಧ್ಯಾಯ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಮುಗಿತದೆ. ಮುಂದಿನ ಅಧ್ಯಾಯ ಬ್ರಾಹ್ಮ ಭಕ್ತರಿಗೆ ಉಪದೇಶ. ಅದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.